ವಿಷ್ಣು ಮಾಯೆಯ ಅವತಾರವನ್ನ ಭೂಮಿ ಮೇಲೆ ಆಗಬೇಕಾಗಿದೆ. ಬೀರಲಿಂಗೇಶ್ವರ ಅರಮನೆಯೋಳು ಅತ್ಯಂತ ವಾತ್ಸಲ್ಯದಿಂದ ತಾಯಿಯ ಮಡಿಲಲ್ಲಿ ಜನಿಸಿದ್ದಾನೆ. ಒಂದು ಸಲ ಶಿವನು ಸೃಷ್ಟಿಯನ್ನ ಭ್ರಮಣ ಮಾಡಿ ತನ್ನ ಕೈಲಾಸ ಮಂದಿರಕ್ಕೆ ತೆರಳುವಂತ ಸಮಯದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದ ಭಾಗದಲ್ಲಿ ಒಂದು ಮರದಡಿಯಲ್ಲಿ ಕುತ್ಕೊಂಡು ವಿಶ್ರಾಂತಿ ಮಾಡಿ ಕೈಲಾಸಕ್ಕೆ ಹೋಗುವಾಗ ಆ ಮರಕ್ಕೆ ಒಂದು ಆಶೀರ್ವಾದ ಮಾಡ್ತಾನಂತ. ಏನು ಅಂತಂದ್ರೆ, ಈ ಮರದಡಿಯಲ್ಲಿ ಯಾರಾದರೂ ಕೂಡ ಹೆಣ್ಮಕ್ಳು ಬಂದು ಕುತ್ಕೊಂಡ್ರೆ ತಕ್ಷಣ ಅವರೆಲ್ಲ ಗರ್ಭವತಿ ಆಗಬೇಕು ಅಂಥೇಳಿ ಆ ಮರಕವ ಆಶೀರ್ವಾದ ಮಾಡಿ ಹೋಗ್ತಾನೆ. ಕೆಲವು ದಿನಗಳ ನಂತರ ದೇವಲೋಕದ ದೇವಗನ್ಯೆಯರು ಈ ಜಗತ್ತನ್ನ ವೀಕ್ಷಿಸುತ್ತಾ ಸಂಚಾರ ಮಾಡುತ್ತಾ ಆ ಮರದಡಿಯಲ್ಲಿ ಬಂದು ಶಿವ ಹೇಗೆ ಭ್ರಮಣ ಮಾಡಿ ವಿಶ್ರಾಂತಿ ಮಾಡ್ಲಿಕ್ಕೆ ಕುತ್ಕೊಂಡಿದ್ನಲ್ಲ, ಹಾಗೇನೆ 5 ದೇವಗನ್ಯೆಯರು ಮರದಡಿಯಲ್ಲಿ ಬಂದು ವಿಶ್ರಾಮವನ್ನು ಮಾಡ್ತಾ ಇದ್ದಾರೆ, ವಿಶ್ರಾಂತಿಯನ್ನು ಕಳೀತಾ ಇದ್ದಾರೆ. ಆವಾಗ ಆ ಶಿವನು ನುಡಿದಂತೆ, ಆತನ ಅನುಗ್ರಹದಂತೆ 5 ಹೆಣ್ಣು ಮಕ್ಕಳು ಗರ್ಭವತಿಯರಾಗಿ ನೋಡುತ್ತಲೇ ನವಮಾಸಗಳನ್ನು ತುಂಬಿದಂತೆ ಆಗ್ತಾ ಇದೆ. 5 ಜನ ದೇವಗಣ್ಯರು ಗಾಬರಿ ಆದ್ರವರು, ಆಶ್ಚರ್ಯಚಕಿತರಾಗ್ತಾರೆ. ನಮ್ಮ ಪತಿಗಳ ಸ್ಪರ್ಶ ಇಲ್ಲದನ ಮತ್ತು ಯಾವ ದೇವನ ಕಡೆಯಿಂದನೂ ಕೂಡ ನಾವು ವರಪ್ರಸಾದವನ್ನು ಸ್ವೀಕಾರ ಮಾಡಲಾರ್ದನ ಇದು ಗರ್ಭ ಆಯಿತಲ್ಲ ಅಂಥೇಳಿ ಚಿಂತಾಕ್ರಾಂತರಾಗಿ ಇನ್ನೇನಾದರೂ ನಮ್ಮ ಮೇಲೆ ಅಪವಾದ ಬಂದಿತ್ತು ಅಂತ ಹೇಳಿ ಏನು ತಮ್ಮ ಉಬ್ಬಿದ ಗರ್ಭ ಇದ್ದು ಅಲ್ಲ, ಆ ಗರ್ಭಗಳನ್ನ ದೇವಕನ್ಯೆಯರು ಚಳ್ಳುಗರಿನಿಂದವನ್ನೆಲ್ಲ ಸೀಳಿಕೊಂಡು ಅವರ ಗರ್ಭದೊಳಗಿರತಕ್ಕಂಥ 5 ಹೆಣ್ಣು ಮಕ್ಕಳು, ಆ ಮಕ್ಕಳನ್ನ ಒಂದು ತೆಪ್ಪ ನಿರ್ಮಾಣ ಮಾಡಿ ಅದರ ಮೇಲೆ ಇಟ್ಟು ಕೃಷ್ಣಾ ನದಿಯೊಳಗೆ ಅದನ್ನ ತೇಲ್ತಾ ಬಿಟ್ಬಿಟ್ರಂತ. ಬಳಿಕ ತಾವು ದೇವಲೋಕಕ್ಕೆ ತೆರಳುತ್ತಾ ಇದ್ದಾರೆ. ಸ್ವಲ್ಪ ಮೇಘರಾಜ ಏನು ಬರಕತ್ತೆ ಅನ್ನೋ ಬಹುಶಃ ಎಲ್ತಾ ನಾವು ಬಂದ್ ಮಾಡ್ತಾನ ಅಲ್ತಾ ನಡೆಸೋಣ್ರಿ, ಒಟ್ಟು ಬಂದ್ ಮಾಡೋದು ಬೇಡ. ಅಡವೆ ಕೆಲಸ ಮಾಡ ಬರ್ತೈತಿ, ಇಲ್ಲಿ ತೋರಿಸ್ಕೊಂಡೆ ಹೆಂಗೆ ಹುಲ್ ತೆಗಿತೀವಲ್ಲ. ಇವತ್ತು ಭಗವಂತನ ಪರೀಕ್ಷೆ ಅದ. ಚಲೋ ಹೇಳಿತಿ ಮುತ್ಯ, ನೀ ಆಸರದ ಕೂತಿದ್ರೆ ನಮ್ಮ ಬೈಲಾಕೊಂಡ್ರೆ ಹೇಳಕ್ಕೆ ಎಲ್ಲರಿಗೂ ಬರುತ್ತಾನ ಪೈಕಿ ನೀವು ಮತ್ತೆ ನೀವು ಒಂದಿಷ್ಟು ಮೊದಲು ತೋರಿಸ್ಕೋತೀರಿ, ಆಮೇಲೆ ನಾವು ತೋರಿಸ್ಕೋತೀವಿ ಅಷ್ಟೇ. ಇದ್ರ ಮೇಲೆ ಏನು ಗಾಳಿ ಇಲ್ರಿ.
ಬರೀ ಅರಿಬೇದ. ಜಯ ಮಂಗಲಂ ಜಯ ನಮ ಜೋರ್ಲಿ ಹೊಡ್ರಿ. ಸಾಂಬ ಜಯ ನಮ ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ, ಮಾಯಕ್ಕ ದೇವಿ ಮಾತಾ ಕಿ, ಸಾಂಬ ಜಯ ನಮ. ಐದು ಮಕ್ಕಳನ್ನ ತೆಪ್ಪದ ಮೇಲೆ ಹಾಕಿ ನದಿಯೊಳಗೆ ತೇಲ್ತಾ ಬಿಡ್ತಾ ಇದ್ದಾರೆ. ಆ ಮಕ್ಕಳು ಬೆಳ್ಳಿ ಹಾಗೆ ಹೊಳಿತಾ ಹೊಳಿತಾ ಕೃಷ್ಣೆಯೊಳಗಿಂದ ತೇಲ್ತಾ ಬರ್ತಾ ಇದ್ದಾವೆ. ಬಹುದೂರದವರೆಗೆ ಬರುವ ತನಕ ದಿಬ್ಬಿ ದಿಬ್ಬರಾಯನ ಧರ್ಮಪತ್ನಿ ದಿಬ್ಬಮ್ಮನ ಆಸ್ಥಾನದಲ್ಲಿ ಶ್ಯಾಮರಾಯ ಮತ್ತು ಸಾಂಬವಿ ಅಂತೇಳಿ ತಿಳ್ಕೊಂಡು ತಮ್ಮ ಕುರಿಗಾಯಿಗಳೊಂದಿಗೆ ಜೀವನ ಸಾಗಿಸ್ತಾ ಇದ್ರು. ಆ ದಿವ್ಯ ಚಾಮರಾಯ ನದಿಯ ದಡದ ಮೇಲೆ ತನ್ನ ಕುರಿಗಳನ್ನ ಮೇಯಿಸ್ತಾ ಅತ್ಯಂತ ಆನಂದ ಭರಿತನಾಗಿ ಸಂತೋಷ ಭರಿತನಾಗಿ ಆ ಸೃಷ್ಟಿಯ ಸೊಬಗನ್ನ, ಬೆಳೆದಿರುವ ಮರಗಳನ್ನ ಎಲ್ಲವೂ ಕೂಡ ನೋಡ್ತಾ ಆನಂದದಲ್ಲಿರುವ ಸಮಯದಲ್ಲಿ ನದಿಯೊಳಗೆ ತೇಲಿ ಬರತಕ್ಕಂಥ ಆ ಮಕ್ಕಳನ್ನ ನೋಡ್ತಾ ಇದ್ದಾನೆ. ಅವು ಹರಿತಾ ಹರಿತಾ ಬಂದಂಗ ಹಾಗೇನೆ ಸಮೀಪಕ್ಕೆ ಬಂದು ಆ ಎಲೆಗಳ ಮೇಲೆ, ತೆಪ್ಪದ ಮೇಲೆ ತೇಲಿ ಬರುವಂತ 5 ಮಕ್ಕಳನ್ನ ತನ್ನ ಉಡಿಯೊಳಗೆ ಹಾಕಿಕೊಂಡು ಬಹಳ ಸಂತೋಷ ಪಡ್ತಾ ಇದ್ದಾನ್ರಿ. ಏನು ಅಂತಂದ್ರೆ ಅವರಿಗೂ ಕೂಡ ಶಾಂಭವಿಗೆ ಚಾಮರಾಯನಿಗೆ ಮದುವೆಯಾಗಿ 20 ವರ್ಷಗಳು ಗತಿಸಿದರೂ ಕೂಡ ಅವರಿಗೆ ಸಂತಾನದ ವೃಷ್ಟಿಯನ್ನಾಗಿತ್ತಿದ್ದಿಲ್ಲ. ಆದ್ದರಿಂದ ದೇವನು ನಮ್ಮ ಈ ಒಂದು ಚಿಂತೆಗೆ, ಕಷ್ಟಕ್ಕೆ ತಾನಾಗಿನ ಈ ಮಕ್ಕಳನ್ನ ಮಾಡಿ ಕೊಟ್ಟಿದ್ದಾನೆ ಅಂತ ಹೇಳಿ ಆ 5 ಜನ ಮಕ್ಕಳನ್ನ ಎತ್ತಿಕೊಂಡು ಮನೆಗೆ ಬಂದು ತನ್ನ ಧರ್ಮಪತ್ನಿಯಾಗಿರತಕ್ಕಂಥ ಶಾಂಭವಿಗೆ ಉಡಿಯಲ್ಲಿ ಹಾಕಿ ಸಂತೋಷದಿಂದ ಹೇಳ್ತಾನೆ, ದೇವರು ನಮ್ಮ ಮೇಲೆ ಕೃಪಾ ಮಾಡಿ ನೋಡಿ, ನಾವು ಒಂದು ಮಗನ ಕೊಟ್ಟರೆ ಸಾಕು ಅಂತೇಳಿ ಶಿವನಲ್ಲಿ ಏನು ಬಡ್ಕೋತಾ ಇದ್ದೀವಲ್ಲ, ದೇವನು ಇವತ್ತು ನಮ್ಮ ಭಕ್ತಿಗೆ ಒಲೆತು 5 ಮಕ್ಕಳನ್ನ ಕೃಪಾ ಮಾಡಿ ಕೊಟ್ಟಿದ್ದಾನೆ ಅಂತ ಮಡದಿಗೆಲ್ಲ ಹೇಳಿ ದಿಬ್ಬಿ ಪಟ್ಟಣದ ಸಕಲ ಮುತ್ತೈದರನ್ನೆಲ್ಲ ಕೂಡಿಸಿಕೊಂಡು ತೊಟ್ಟೀಲವನ್ನ ಕಟ್ಟಿ ಆ ಮಕ್ಕಳಿಗೆ ನಾಮಾಭಿಧಾನವನ್ನ ಮಾಡುತ್ತಾರೆ. 5 ಮಕ್ಕಳಿಗೆ ಹೆಸರಿಡ್ತಾ ಇದ್ದಾರೆ ಮುತ್ತೈದೆಯರು ಸೇರಿ. ಅಕ್ಕಮ್ಮ, ಮಾಯಮ್ಮ, ಲಕ್ಕಮ್ಮ, ಲಗ್ಮಮ್ಮ ಮತ್ತು ಮಕಾಳೆಮ್ಮ. 5 ಹೆಸರುಗಳನ್ನಿಟ್ಟು ಜೋಗಳ ಪಾಡಿ ಮುತ್ತೈದೆಯರೆಲ್ಲ ಮಹಾಪ್ರಸಾದವನ್ನ ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾ ಇದ್ದಾರೆ. ಇತ್ತ ಚಾಮರಾಯನ ಮನೆಯೊಳಗೆ 5 ಜನ ಮಕ್ಕಳು ಅಕ್ಕ ತಂಗಿಯರು ಚೆನ್ನಾಗಿ ಬೆಳೀತಾ 12, 14, 15 ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ತಮ್ಮ ತಂದೆಯಾಗಿರತಕ್ಕಂಥ ಚಾಮರಾಯನು ಮಾಡುತ್ತಿರುವ
ಈ ಕಾಯಕವನ್ನು ನೋಡಿ ಇರುವರು ಅಕ್ಕ ತಂಗಿಯರು ಅಕ್ಕಮ್ಮ ಮತ್ತು ಮಾಯಕ್ಕ ತಂದೆಗೆ ಹೇಳುತ್ತಾರೆ, ಅಪ್ಪಾಜಿ, ನಮ್ಮ ಸಲುವಾಗಿ ತಾವು ಬಿಸಿಲು ಮಳೆ ಗಾಳಿಗಳೆನ್ನದೆ ಈ ಕುರಿಗಳ ಜೊತೆಯಲ್ಲಿ ಅನಂತ ಕಷ್ಟವನ್ನ ಬಯಸ್ತಾ ಇದ್ದೀರಿ. ಇನ್ಮೇಲೆ ನೀವು ಸುಖವಾಗಿ ತಾಯಿ ನೀವು ಕೂಡಿಕೊಂಡು ಮನೆಯೊಳಗಿರಬೇಕು. ಈ ಕುರಿ ಕಾಯುವಂತ ಕಾಯಕವನ್ನ ನಾವು ಮಾಡುತ್ತೇವೆ ಅಂತೇಳಿ ತಿಳ್ಕೊಂಡು ತಂದೆಗೆ ಹೇಳ್ತಾ ಇದ್ದಾರೆ. ತಂದೆನೂ ಕೂಡ, ಅಮ್ಮ ನೀವು ಚಿಕ್ಕವರಿದ್ದೀರಲ್ಲ, ಅಡವಿಗೆ ಹೋಗೋದು ಉಚಿತವಲ್ಲ ಅಂತಂದ ಕೂಡಲೇ ಅವರಿಬ್ಬರು ಹೇಳ್ತಾರೆ, ತಾಯಿ ತಂದೆಗಳ ಸೇವಾರ್ಥವಾಗಿ ಮತ್ತು ಅತ್ಯಂತ ಅತ್ಯಂತ ಪವಿತ್ರವಾಗಿರತಕ್ಕಂಥ ಕಾಯಕ ಅಂತಂದ್ರೆ ಕುರಿ ಮತ್ತು ಆಕಳುಗಳನ್ನು ಸೇವೆ ಮಾಡತಕ್ಕಂಥದ್ದು. ಅದನ್ನು ನಾವು ಮನಸಾರೆ ನಿಮ್ಮ ಸೇವೆನ ಮಾಡುತ್ತೇವೆ ಅಂತೇಳಿ ಇರುವರು ಮಕ್ಕಳು ತಂದೆಗೆ ಕೇಳಿಕೊಂಡಾಗ ತಂದೆಯು ಕಾಯಕ ಮಾಡಲಿಕ್ಕೆ ಅನುಮತಿಯನ್ನ ನೀಡುತ್ತಾನೆ. ಈಗ ತಾನೇ ಸುಕ್ಷೇತ್ರ ತಳವಾಡ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ತಾಯಂದರಿಗೆ ಮತ್ತು ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ. ನಾಗರಾಜ್ ಮಾಳಿಂಗರಾಯ, ಇನ್ನೂ ಅನೇಕರು ಬಂದಿರಬಹುದು. ಎಲ್ಲರಿಗೂ ಕೂಡ ಸದ್ಗುರು ಬೀರಲಿಂಗೇಶ್ವರ ದೇವಸ್ಥಾನದ ಗ್ರಾಮದ ಪರವಾಗಿ ಅವರಿಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರೋದ್ರ ಜೊತೆಗೆ ಚಪ್ಪಾಳೆ ತಟ್ಟಿ ಗೌರವಿಸಬೇಕ್ರಿ ಅವರಿಗೆ. ಬಳಿಕ ಅವರಿಗೂ ಕೂಡ ಈ ಪುರಾಣದ ಪರವಾಗಿ ಅನಂತ ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಹೊನ್ನೊಟ್ಟಿಗೆ ಕ್ಷೇತ್ರದ ತಾಯಂದ್ರಿ ನೋಡ್ರಿ, ಅವರೆಲ್ಲ ಎಷ್ಟು ದೂರ್ಲಿಂದ ಬರ್ತಾ ಇದ್ದಾರೆ. ಇನ್ನೂ ಪುರಾಣ ಮುಗಿಯೋ ತನಕ ಬಹಳಷ್ಟು ಜನರು ಬರ್ತಾ ಇದ್ದಾರೆ. 200 ಭಕ್ತರು ಕೂಡ ಬರೋವರಿದ್ರು ಬಂದರೆ ಏನು ಮಾಡಿದಾರ. ಅವರು ಗಣಪತಿ ಮುಂದೆ ಒಂದು 5 ದಿವಸ ಪ್ರವಚನ ಕಾರ್ಯಕ್ರಮ. ರಾಘವೇಂದ್ರ ಬಂದಾರೇನು ಕೇಳಿ, ಸಣ್ಣ ಮುತ್ತೆ ಅವ್ರಿಗೆ ಕೇಳಿ ಮುತ್ತೆಗೆ ಬಂದಾರೇನು, ಔದುಷಿದ ಮುತ್ತೆಗೆ. ಅಂದ್ರೆ ನಾವು ಪುರಾಣದೊಳಗೆ ಹಂಗೆ ಹೇಳ್ಕೋತ ಹೋಗ್ತೀವಿ, ಮರಿಬಾರ್ದಲ್ರಿ. ನಾವು ಹೋಗಿದ್ದೇವು, ನಮ್ಮನ್ನ ಅಪ್ಪಗಳು ತಗೊಳ್ಳಿಲ್ಲ ಹೆಸರ ಅಂತ ಹಿಂಗೆ ಸ್ವಲ್ಪ ನೋವಾಗುತ್ತೆ. ಅದಕ್ಕೆ ಅವ್ರನ್ನ ನಾವು ಗೌರವಿಸಿದೀವಿ ಅಂತಂದ್ರೆ ಒಂಥರ ಅವರಿಗೆ ಚೇತರಿಸಿದಂಗೆ ಆಗ್ತದೆ ಮತ್ತು ಅವ್ರಿಗೆ ಗೌರವ ಕೊಟ್ಟಂಗೆ ಆಗ್ತಿರ್ತದೆ. ಏನ್ರಿ, ಇದು ನಮ್ದು ಗ್ರಾಮದ ಕಾರ್ಯಕ್ರಮದ ವೈಶಿಷ್ಟ್ಯ ಅದ. ವೈಯಕ್ತಿಕವಾಗಿ ನೀವು ಸಾಮಾಜಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಹೋದ್ರಿ ಅಂದ್ರೆ ನಿಮ್ಮ ಪ್ರೀತಿಯಿಂದ ಕರ್ಕೊಂಡ್ರೆ ಎಷ್ಟು ಸಂತೋಷ ಆಗ್ತದೆ ನಿಮಗೆ. ಮತ್ತು ಆ ಕಾರ್ಯಕ್ರಮಕ್ಕೆ ಹೋದಾಗ ನಿಮ್ಗೆ ಯಾರೂ ಮಾತಾಡಿಸ್ಲಿಲ್ಲ ಅಂದ್ರೆ ಯಾಕರೆ ಬಂದ ಯವ್ವ ಅಂತಿರಲ್ಲ, ಹಿಂಗಾಗ್ತದೆ. ಅದಕ್ಕೆ ಪ್ರತಿಯೊಂದು ಜೀವನದಲ್ಲಿ ಸ್ವಾಗತ ಮತ್ತು ಗೌರವ ಅಂತಕ್ಕಂಥದ್ದು ಭಾಳ ದೊಡ್ಡ ಮಾತದ. ಯುವಕರ ಬಗ್ಗೆ ಬಹಳ ನನಗೆ ಅನೇಕ ದೃಷ್ಟಾಂತಗಳು ನೆನಪಿಗೆ ಬರ್ತಾವ್ರಿ. 14 ವರ್ಷ ಸೀತೆ ರಾಮ ಲಕ್ಷ್ಮಣ ಕಾಡಿನೊಳಗೆ ಹೋದಾಗ ಅತ್ರಿ ಮುನೀಶ್ವರನ ಆಶ್ರಮದ ಕಡೆಯಿಂದ ಹೊರಟಿದ್ರಂತ. ಗುರುಗಳ ಆಶ್ರಮ ನೋಡಿ ರಾಮಪ್ರಭುದೇವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅತ್ರಿ ಮುನೀಶ್ವರರು ಮತ್ತು ತಾಯಿ ಅನಸೂಯ ಆ ಆಶ್ರಮದೊಳಗಿಂದ ಹೊರಗಡೆ ಬಂದು ಸೀತೆಯನ್ನು ಎದುರುಗೊಂಡು ಆಕೆಯನ್ನು ತಬ್ಬಿಕೊಂಡು ಕೈ ಹಿಡ್ಕೊಂಡು
ಬೆನ್ಮೇಲೆ ಕೈ ಆಡಿಸಿ ಆಶ್ರಮದ ಕರೆದೊಯ್ದು ಆಕೆಗೆ ಉಚಿತಾಸನ ಮೇಲೆ ಕೂಡಿಸಿ ಅಲ್ಲಿ ಕಾಡಿನೊಳಗಿರತಕ್ಕಂಥ ಸೂರ್ಯನ ಪ್ರಕಾಶಕ್ಕೆ ಪಕ್ವವಾದಂಥ ಅನಂತ ಥರದ ಹಣ್ಣುಗಳು, ಆ ಬಳಿಕ ಆಕಿನ ತಲೆಯಾಗ ಮುಡ್ಲಿಕ್ಕೆ ಹೂವಿನ ಒಂದು ಅದೇನೋ ಹಾಕೋತಿರಲ್ಲ ನೀವು, ಅಂಥ ಹೂವನ್ನು ತಲೆಗೆ ಮುಡಿಯಾಗಿ ಕೊಟ್ಟು ಆಕೆಗೆ ಎಂಥ ಒಂದು ಶೇರೆ ಮತ್ತು ಕುಪ್ಪಸು ಕೊಟ್ಟು ಗೌರವಿಸಿದ್ಲಂತಕ್ಕೆ. ಕಾಡಿನಲ್ಲಿದ್ದರೂ ಕೂಡ ಅಷ್ಟು ಮಹತ್ವಪೂರ್ಣವಾದಂಥ ನಮ್ಮ ಸಂಸ್ಕೃತಿಯದ. ಅದಕ್ಕಾಗಿ ಇಲ್ಲೇನಪ್ಪ ಅಂತಂದ್ರೆ ನಮ್ಗಿಂತಲೂ ಮುಂಚಿತ ಅಲ್ಲೇನು ಹೊರಗಡೆ ಇರ್ತಿರಲ್ಲ ನಮ್ಮ ಹಿರಿಯರೆಲ್ಲ, ನಿಮಗೆಲ್ಲ ಗುರುತಾಗ್ತಾ ಈಗ ಕಗ್ಗೋಡ, ಕುಮಟಿಗಿ, ಆಹೇರಿ, ಜಂಬಗಿ, ಮದ್ಭಾವಿ, ಕೌಲ್ಗಿ, ಈ ಅಕ್ಕಪಕ್ಕದ ಹಳ್ಳಿಗಳಿಂದ ಜನ ಬಂದರು ಅಂತಂದ್ರೆ ಅವರಿಗೆ ತಾವು ಸ್ವಲ್ಪ ಹಿಂಗೆ ಕೈ ಮುಗಿದು ಬರೆಯಪ್ಪ ಅಂತ ಕರಿಬೇಕಷ್ಟೇ. ಇದನ್ನು ಬಹಳ ದೊಡ್ಡ ಮಾತು. ಅದನ್ನು ನಮ್ಮ ಹಿರಿಯರ ಭಾಗದಾಗಿರೋರು ಮಾಡಬೇಕು, ಅಥವಾ ಅವರು ನೋಡಲಿಲ್ಲ ಅಂದರೆ ನೋಡಿದವರು ಮಾತ್ರ ಎದ್ದು ಹೋಗಿ ಅವರಿಗೆ ಸ್ವಲ್ಪ ಕರ್ಕೊಂಡು ಬಂದು ಅವಕಾಶ ಮಾಡಿಕೊಡ್ಬೇಕ್ರಿ. ಇಲ್ಲಿ ಇದು ನಮ್ಮ ಗ್ರಾಮದ ಒಂದು ದೊಡ್ಡ ಗುಣ. ಚಪ್ಪಾಳಿ ಎದ್ರ ಕಾಲ ಹೊಡೆದ್ರಿ? ಅವ ನಿಮ್ಗೆ ಕೇಳಾಯ್ತೀನಿ ನಾನು, ಅವ್ರಿಗೆ ಹೇಳಕತ್ತೀನಿ ಅಂತ ಹಿಂಗೆ ತಾವು ಮರುವಿ ಬೀಳಬಾರ್ದು. ನೀವು ಕೂಡ ಹೆಣ್ಮಕ್ಳು ಬಂದ್ರಂದ್ರೆ ಯಾರಾದ್ರೂ ಎದ್ದು ಹೋಗಿ ಅವ್ರನ್ನ ಕೈ ಮುಗಿದು ಕರೆದ್ರಿ ಅಂದ್ರೆ ಅವರು ಜೀವನ ಪರ್ಯಂತರ ಮರೆಯಲ್ಲ. ಮತ್ತೆ ನೀವು ಮಾಡಿದ ಗೌರವ, ಕೊಟ್ಟ ನಮಸ್ಕಾರ ತಮ್ಮ ಮಕ್ಕಳಿಗೆ ಸಹಿತ ಹೇಳಿ ಸಾಯ್ತಾರವರು. ಅಷ್ಟು ಶಕ್ತಿ ಇದ್ದದ ಅದ್ರೊಳಗೆ. ಅದಕ್ಕಾಗಿ ಇಂಥ ಊರಿಗೆ ಹೋಗಿದ್ದೆವು. ಶ್ರಾವಣ ಮಾಸದಲ್ಲಿ ಪುರಾಣ ಕೇಳಕ್ಕಂತ ಹೋಗಿದ್ದೀವಿ. ಏನಪ್ಪ ಅವ್ರ ಸಂಸ್ಕಾರ ನಮ್ಮ ಜೀವನದಲ್ಲಿ ಅಂಥದ್ದು ನಾವು ಯಾರಿಗಾರೆ ಮಾಡ್ತೀವಿಲ್ಲ ಅಂತ ಅವರೆಲ್ಲ ಈ ರೀತಿಯಾಗಿರ್ಬೇಕ್ರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ಬಂದಿರಬೇಕು, ಹೋಗಿರಬೇಕು ಅಂದ್ರಿ ಅಂದ್ರೆ ಏನಾಗ್ತದೆ? ಇಷ್ಟೇ ಅದ. ಎದ್ದು ನಿಂತು ಕೈ ಮುಗಿದು ಬನ್ರಿ ಅಂದ್ರೆ ಇಡೀ ಜಗನೇ ನಿಮಗೆ ತಿಳಿಬಾಗ್ತದ. ಹಂಗೆ ಕೂತ್ರಿ ಅಂತಂದ್ರೆ ಹೋಗಾಗ ಅವರು ಅನ್ಕೋತ ಹೋಗ್ತಾರೆ ಗಾಡ್ಯಾಗ. ಏನು ಹೊನ್ನೊಟ್ಟಿಗೆ ಹೋಗಿದ್ದೆವು, ಒಬ್ಬಕ್ಕರೆ ಹೆಣ್ಮಗಳು ನಮ್ಮ ಕಡೆ ತಿರುಗಿ ನೋಡಿದ್ರೆ ಏನು? ಒಬ್ಬ ತಾಯಿಯರೇ ನಮಗೆ ಏನು ಹಾಡು ಮಳೆ ಹೋಗ್ಯತ್ತಮ್ಮ, ಸೌಂಡ್ ನೋಡ ಒಂದು ಜರ ತೆಗಿಯೋದು. ಅವ್ರ ಹಾಲ್ರಿ ಗವಾಯಿಗಳು. ಆಮೇಲೆ ಹೇಳ್ತೀನಿ ಆ ಪದ್ಯದ ಅರ್ಥನ. ಇವ್ರದ್ದು ಇನ್ನೊಂದ್ ಜರ ಸೌಂಡ್ ಬಿಡೋಪ್ಪ ಗವಾಯಿಗಳದು. ನಿಮ್ಮದಾದ
ತುಂಬಾ ಧನ್ಯವಾದಗಳು. ಅದನ್ನ ಎಷ್ಟು ನಿಮ್ಗೆ ಅರ್ಥ ಆಗಿದೆ ಗೊತ್ತಿಲ್ಲ, ಮೊದಲಿಂದಲೇ ನುಡಿ ಗೊತ್ತಾಗ್ಯದ ನಿಮ್ಗೆ. ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸು ಒಂದಿರಬೇಕು ಅಂತ ಹೇಳ್ತಾರೆ. ಇನ್ನು ಆ ಮನಸ್ಸು ಒಂದಾಗಬೇಕಾಗಿತ್ತು ಅಂತಂದ್ರೆ ಪಲ್ಲವಿದೊಳಗೆ ಏನು ಬರೀತಾರವರು, ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು, ತನು ಮನ ಧನ ಕೊಟ್ಟು ಗುರುವಿನ ಪಡಕೊಂಡು
ತನುಮನ ಧನ ಕೊಟ್ಟು ಗುರುವಿನ ಪಡ್ಕೊಂಡು ಗರ್ವ ಅಹಂಕಾರ ಬಿಡಬೇಕು ಅಂತ ಹೇಳ್ತಾರೆ. ಅವಾಗ ಮಾತ್ರ ನಿಮ್ಮ ಊರಿಗೆ ನಮಗೆ ಬರ್ಲಿಕ್ಕೆ ಅನುಕೂಲ ಆಗ್ತದ ಅಂತ ಹೇಳಿ ಇವೆಲ್ಲ ಒಳಗಿದ್ದು ಅಂತಂದ್ರೆ ಬರ್ಲಿಕ್ಕೆ ಬರುವುದಿಲ್ಲ. ಅದೇನಾಗ್ತದ, ಮುಚ್ಚಿದ ಬಾಗಿಲದಂಗ ಆಗ್ತಿರ್ತದ, ತೆರೆದ ಬಾಗಿಲಿನಂಗಲ್ಲದು. ಅದಕ್ಕೆ ಅವ್ರು ಹೇಳ್ತಾರೆ, ತನು ಅಂದ್ರ ಶರೀರ, ಮನ ಅಂದ್ರ ಮನಸ್ಸು, ಆ ಬಳಿಕ ತನು ಮನ ಧನ. ನಾವೇನು ಸಂಸಾರದೊಳಗೆ ಗಳಿಸ್ತೀವಲ್ಲ ಸಂಪತ್ತ, ಅದು ಗುರುವಿಗೆ ಕೊಟ್ಟು, ತನು ಮನ ಧನ ಗುರುವಿಗೆ ಕೊಟ್ಟು ನಮ್ಮಲ್ಲಿರುವಂತ ಅಂದ್ರೆ ಏನು, ನಾನು ಹಂಗದೀನಿ, ನಾನು ಹಿಂಗದೀನಿ, ನಾ ಇಂಥವದೀನಿ ಅಂತೇನಿರ್ತಾವಲ್ಲ ಅಂಥವುಗಳೆಲ್ಲ ಒಳಗಿಂದ ಕಡೆಯಾಕ ತೆಗೆದು ನೀವಿದ್ರ ಮಾತ್ರ ನಿಮ್ಮೂರಿಗೆ ನನಗೆ ಬರಲಿಕ್ಕೆ ಬರ್ತದ ಅಂತ ಹೇಳ್ತಾರೆ. ಒಬ್ಬರೊಂದು ಗೀತೆ ಬರೀತಾರೆ, ನಾ ಬರಬಾರದಿತ್ತ ಈ ಊರೀಗ, ನಾ ಬರಬಾರದಿತ್ತ ಈ ಊರೀಗ, ಬಂದು ಬಿದ್ದೇನು ಮಾಯದ ಬಲಿ ಒಳಗ, ಬಂದು ಬಿದ್ದೇನು ಮಾಯದ ಬಲಿ ಒಳಗ, ಹೇ ಸಕ್ಕಿ ಮಲನ ಮಂಜನದೊಳಗ, ನಾ ಬರಬಾರದಿತ್ತ ಈ ಊರೀಗ ಅಂತ ಒಬ್ರು ಹಾಡ್ತಾರ. ಇನ್ನೊಬ್ರು ಏನಂತಾರ, ಸಾಕಾಯಿತೈ ಊರವ್ವ ತಂಗಿ, ಪರದೇಶಕ ಹೋಗನು ಬಾರವ್ವ, ಕಾಕು ಜನರು ಸೇರ್ಯಾರವ್ವ ತಂಗಿ, ವಾಕರಿಸಿತು ಈ ಕಾಯ ಪೂರವ್ವ. ಎಷ್ಟು ಗೀತೆಗಳು. ನಾ ಹಾಡದಿ ಅವ್ರು ಹಾಡಕತ್ತಾರ ಅಂತ ನಾ ಭಾವಿಸಿದೆ. ಜಯ ಮಂಗಲಂ ಜಯ ನಮ ಪಾರ್ವತಿ. ಕರಗಡು ಮಾಡಿದ ನಿಮಗೆ ನಿನ್ನ ಮತ್ತೇನಿಲ್ಲ, ಸ್ವರ ಕಡಿಮೆ ಆಗಿದಿಲ್ಲ. ನಾವು ತಿಂದೀವ್ರಿ, ಸ್ವಲ್ಪ ತಿಂದೀವ್ರಿ ಅಷ್ಟೇ. ತಿಂದ ಬಳಕ ಮತ್ತು ಮ್ಯಾಲೆ ಬೆಲ್ಲ ತಿಂದೀವ್ರಿ ನಾವು, ಎಣ್ಣೆ ಎಲ್ಲರಿ ಗಂಟ್ಲಿಗೆ ಹತ್ತಿಗಿತ್ತಿತ್ತಂತೇಳಿ. ಯಾಕೆ ನಮ್ಮ ಸೌಂಡ್ ಚಲೋ ಬೇಕಿಲ್ರಿ ಮೊದಲು. ಮುತ್ತೆ ನೀನು ಚಲೋ ಮಾಡ್ತಿದ್ ನೋಡಿ, ಇವತ್ತೇನು ನುಂಗೆ ನನ್ನ ಪೈಕಿ ನೀವೆಲ್ಲ. ನಾವು ಏನು ಸುಡುಗಾಡು ತಿನ್ನಬಾರ್ದು, ಒಟ್ಟ ಹಿಂಗೆ ಇರಬೇಕು, ಉಪವಾಸ ಉಪವಾಸ ಉಪವಾಸ. ಹಾಗಾಗಿ ಇಟ್ಟು ಸಣ್ಣಾಗಿನ್ರಿ ನಾ, ತಿನ್ನೋದು ಕಮ್ಮಿ ಮಾಡೀನೇನೆ. ಏನು ಮಾಡಬೇಕು, ಉಪವಾಸ ಮಾಡ್ರಿ. ಒಬ್ಬಕ್ಕೆ ಹೆಣ್ಮಗಳು ಕೂಸಿಗೆ ಜನ್ಮ ಕೊಟ್ಟಳಂದ್ರೆ ಒಂದು 7-8 ತಿಂಗಳ ತಂಗಿ ಖಾರ ಉಪ್ಪ ಹುಳಿ ತಿನ್ನಬೇಡ ಅಂದ್ರೆ ಅಕ್ಕಿ ಹ್ಯಾಂಗಾರ ಮಾಡಿ ತಿಂದೇ ತೀರ್ತಾಳೆ, ಬಿಡಂಗಿಲ್ಲ ಅಕ್ಕಿ. ನೋಡಿರ್ತೀವ್ರಿ ನಾವೆಲ್ಲ ಘಟನೆಗಳು. ಅದು ಯಾವಾಗ ಗೊತ್ತಾಗುತ್ತಂದ್ರೆ ಕೂಸ ಶಂಡಸ್ ಮಾಡ್ತದ್ರಿ, ಮಾಡಿದ ಬಳಕ ಮುಕ್ಕುಳಿ ಉರಿತದ, ಹಲಬಲಕ್ಕೆ ಶುರು ಮಾಡ್ತವ್ರು. ಅವಾಗ ಅವ್ರು ಕೇಳ್ತಿರ್ತಾರೆ, ಹಿರಿಯ ಏನು ತಿಂದಿಗಿಂದಿನ, ಐ ತಿಂದವನು ಬಾಯಿಗೆ ಹುಳ ಹಾಕ್ತಾಲೆ. ನೀವು ಟಕರೆ ಮಾತಾಡ್ತೀರಿ ಇವ ನೀವು ಅಲ್ಲ ಅವ್ರದ್ದು ಹೇಳ್ತೀನಿ ನಾ ಕತಿ. ಎಲ್ಲ 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 ಮಾಡಿ ಹಂಗೆ ನಾವು ಏನು ತಿನ್ನೋದಿಲ್ಲ ಅಂತ ಹೇಳ್ತೀರಿ. ಮತ್ತು ದೇವರಾಣಿ ಅಂತೂ ಅದೇನು ನಿಮಗೇನು ಸೋಮದು ಕುಂಡಿಪಲ್ಲಿ ಕಿತ್ತ ಹತ್ತಾಗಿ ಹೋಗ್ಯಾರ. ಅಷ್ಟು ಉಪವಾಸ ಮಾಡ್ಬೇಕ್ರಿ. ನಾ 36 ವರ್ಷ ಆಯಿತು ಏನೂ ತಿನ್ನಂಗಿಲ್ಲ. ಹೆಚ್ಚಿಗೆ ಏನ್ರಿ ತಿಂದೇವು, ಜಾಸ್ತಿ ನೀರು ಕುಡ್ದೇವು ಅಂದ್ರೆ ಇಲ್ಲಿ ಕುಂಡ್ರು ಕೊಡಂಗಿಲ್ಲ. ನಿಮ್ಗೆ ಎದ್ದು ಹೋಗ್ಲಿಕ್ಕೆ ಅವಕಾಶ ಅದ, ನನಗೆ ಯಾರು ಹೇಳಂತ. ನಾ ಎದ್ದು ಹೋದ್ರೆ ಇದು ಕಬ್ರಿಗೆ ಎಟ್ಟದೇನು ಮುದುಕುದ, ಸುಮ್ ಸಿಕ್ಕಂಗೆ ಹಾಕಿ ಭಕ್ತರು ಹಾಕ್ತಾರಂತ ತಿನ್ಬೇಕೇನಿದು ಅಂತ ಹಿಂಗೆ ಅನ್ಸೋಗೊತ್ತೈತೆ. ಅಂಜಿ ಅಂಜಿ ನೀರನ್ನು ಕಡಿಮೆನೇ ಕುಡಿಯೋದ್ರಿ ಬರಣಿಗೆ. ಚಹಾ ಕುಡಿಯಂಗಿಲ್ಲ, ಹಾಲು ಕುಡಿಯಂಗಿಲ್ಲ. ಕಾರಣ ಅಂದ್ರೆ ಏನು, ನನಗೆ ಎದಕ್ಕೆ ಕರೆಸೀರಿ
ಅದನ್ನು ಪರಿಪೂರ್ಣ 2 ತಾಸು ತನಕ ಚಲೋ ಕೆಲಸ ಆಗ್ಬೇಕಲ್ಲ, ಅದ್ರಾಗ ಒಳಗೆ ಹೊಟ್ಟೆಗೆ ಹಾಕಿದ್ದಿಲ್ಲ ಮತ್ತು ಅವ್ರ ಶಿಟ್ಟಿಗೆ ಬಂದು ಹೊರಗೆ ಬರ್ಲಿಕ್ಕೆ ಶುರು ಮಾಡಿದ್ರಂದ್ರೆ ಗತಿ ಏನಾಗ್ತದೆ? ಗತಿ ಏನಾಗ್ತದೆ? ಸಮಾಧಾನ ಮಾತಾಡಪ್ಪ. ನನಗೇನು ದೇವರಿಗೇನು ಪುರಾಣ ಕೇಳಿಸ್ತಿರುತ್ತೆ. ಭಾಳ ಉಪವಾಸ ಮಾಡಬೇಕು ಜೀವನದೊಳಗೆ. ಗಂಡನ ಮನೆ ಅಂದ್ರೆ ಹಂಗೆ ಇರ್ತದೆ. ಇಲ್ಲಿ ನಾನು ನಡೆದೇನೆ, ನೀವು ನಡೆದೇನೆ, ಎಲ್ಲ ಒಂದೇ. ಹೆಸರು ಸ್ವಲ್ಪ ಬದಲಾಯಿತಂದ್ರೆ ಎಷ್ಟು ವರ್ಷ ನಾವು ನಡೆದೀವಿ ಅದೆಲ್ಲ ಒಂದು ಅರಗಳಿಗೆ ಒಳಗೆ ಹಾಳಾಗಿ ಹೋಗ್ತಿರ್ತದೆ. ವಿಷಯ ಏನು ಹೇಳಕತ್ತೀವ್ರಪ್ಪ? ತಳೆವಾಡ ತಾಯಿಯಂದ್ರಿಗೆ ಮತ್ತು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಸ್ವಾಗತ ಮಾಡಿಕೊಡ್ರಿ ಅಂತ ಹೇಳಿದೆ. ಅವರಂತೆ ಎಲ್ಲರಿಗೂ ಕೂಡ ಮಾಡಬೇಕು ಅನ್ನುವಂಥ ನೆನಪು ತಮ್ಮಲ್ಲಿರಲಿ ಅಂತ ಹೇಳೋದ್ರ ಜೊತೆಗೆ ಆತ್ಮೀಯತೆ ಇರಬೇಕು. ಒಬ್ಬರನ್ನೊಬ್ಬರು ಅಷ್ಟು ಆತ್ಮೀಯತೆ ಇರಬೇಕು. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅದ. ಈ ಧರ್ಮ ಸನಾತನವನ್ನು ನಾವೆಂದೂ ಮರಿಬಾರದು. ಬಹುಕಾಲದ ಈ ಕಾಲದಲ್ಲಿ ಒಂದಿಷ್ಟು ಅದನ್ನು ಮುಳುಗುವಂಥ ಸಂಭವ ಬಂದು ಆವರಿಸಿದೆ. ಅದು ಈ ಮಾಧ್ಯಮಗಳಿಂದ ಸ್ವಲ್ಪ ಅದನ್ನು ಮತ್ತೆ ಬೆಳಗುವಂಥ ಪ್ರಯತ್ನ ಮಾಡ್ತಾ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ವಿಷಯ ದಿಬ್ಬಿ ಪಟ್ಟಣದಲ್ಲಿ ಬೆಳೆಯುವಂಥ ಶ್ಯಾಮರಾಯನ ಮಕ್ಕಳು ಅಕ್ಕವ್ವ ಮಾಯವ್ವ ಆಡ ಕಾಯುವುದಕ್ಕೋಸ್ಕರವಾಗಿ ಅರಣ್ಯಕ್ಕೆ ತೆರಳುತ್ತಾ ಇದ್ದಾರೆ. ಕೈಯೊಳಗೆ ಚಂದ್ರ ಕೊಡ್ಲಿ ಬಡಿಗೆ ಹಿಡ್ಕೊಂಡು ಅತ್ಯಂತ ಪ್ರಾಮಾಣಿಕತನದಿಂದ ಸೇವೆ ಸಮರ್ಪಣೆ ಮಾಡ್ತಾ ಹೊರಟಿದ್ದಾರೆ. ಇತ್ತ ಚಂದನಗಿರಿಯಲ್ಲಿ ತಾಯಿ ಸೂರಮ್ಮ ದೇವಿಯು ವಿಷ್ಣು ಭಗವಂತ ತನ್ನ ಹೇಳಿದ್ನೆಲ್ಲ ಪೂರ್ವದಲ್ಲಿ ಸಕಲ ದೇವತೆಗಳಿಗೆಲ್ಲ ಕಿಲ್ಲಾಸೂರ ದೈತ್ಯನ ಸಂಹಾರ ಮಾಡೋಗೋಸ್ಕರವಾಗಿ ನಾನು ಒಂದು ಅವತಾರವನ್ನು ತೆಗೆದುಕೊಂಡು ಬರುತ್ತೇನೆ ಅಂತೇಳಿ ಅದನ್ನೇ ಇವತ್ತು ದಿಬ್ಬಿ ಚಾಮರಾಯನ ಮನೆಯೊಳಗೆ ಮಾಯಕ್ಕ ಅನ್ನುವಂಥ ನಾಮವನ್ನು ತೆಗೆದುಕೊಂಡು ಸ್ತ್ರೀ ರೂಪದಲ್ಲಿ ಕಾಯಕವನ್ನು ಮಾಡ್ತಾ ಇದ್ದಾನೆ. ಇತ್ತ ಚಂದನಗಿರಿ ಪಟ್ಟಣದಲ್ಲಿ ಸೂರಮ್ಮ ದೇವಿಯು ಹುಣ್ಣಿಮೆಯ ಚಂದ್ರನು ಬೆಳಗಿದಂತೆ ಅರಮನೆಯೊಳಗ ಶಿವಸಿದ್ಧ ಬೀರಲಿಂಗೇಶ್ವರ ಅವನ ಬಾಲಲೀಲೆ ಮಗುವಾಗಿದ್ದಾಗ ತೊಟ್ಟಿಲದಲ್ಲಿ ಆಡತಕ್ಕಂಥ ಮಗುವನ್ನು ಕಂಡಾಗ ಯಾರಿಗೆ ಪ್ರೀತಿ ಬರಲಿಕ್ಕಿಲ್ಲ ಹೇಳಿ? ಎಂಥ ಮಗುವಿದ್ರೂ ಕೂಡ ಆ ಮಗ ಕಂಡಾಗ ಅವನ್ನ ಮುದ್ದು ಕೊಡಬೇಕು, ಆಡಿಸ್ಬೇಕು, ಎತ್ಕೋಬೇಕು, ಎತ್ತಿ ಆಡಿಸ್ಬೇಕಂತ ಅನಿಸ್ತಾ ಇದೆ. ಹಾಗಾಗಿ ಆ ಎಮ್ಮ ತೊಟ್ಟಿಲದೊಳಗಿರ್ತಕ್ಕಂಥ ಮಗನನ್ನ ಅರಮನೆಯೊಳಗ ನೋಡ್ತಾ ಲಾಲಿ ಹಾಡ್ತಾ ಇದ್ದಾಳೆ. ಮಗನ ಮೇಲೆ ಲಾಲಿ ಹಾಡ್ತಾ ಇದ್ದಾಳೆ. ಕಾರಣ, ನಿನ್ನೆ ಅರಮನೆಯೊಳಗ ಸಾವಿರಾರು ಹೆಣ್ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆರಾರ ದೃಷ್ಟಿಗಳು, ಆರಾರ ನೆದರುಗಳು ಹೇಗಿರ್ತಾವ ಗೊತ್ತಾಗಲ್ಲ. ನನ್ನ ಮಗನಿಗೇನಾದರೂ ದೃಷ್ಟಿಯಾಗಿರ್ಬೇಕಂತೇಳಿ ತಿಳ್ಕೊಂಡು ಅನೇಕ ರೀತಿಯಿಂದ ಅವನ ಅದೇನು ತೆಗಿತಾರಲ್ಲ ದೃಷ್ಟಿ ದೋಷ ತೆಗೆಯುವುದ್ರ ಜೊತೆಗೆ ಆ ಎಮ್ಮ ಹಾಡ್ತಾ ಇದ್ದಾಳ. ಚಲೋ ಹಾಡ್ತಾಳಕ್ಕೆ. ಗವಾಯಿಗಳು ಹಾಡ್ತಾರೆ. ಇಲ್ಲೇ ಇದ್ರಿಲ್ಲ ಕದಿಯಲ್ಲ. 2-3 ಹೆಸರು ನಡೀತಿದ್ದು. ಸ್ವಲ್ಪ ಇದೇನು ಮ್ಯಾಲ ಪಲ್ಲವಿಲ್ಲ.
ಒಂದೇ ತಗೊಂಬತ್ತೇನಿ. ನಾ ಎಷ್ಟರದಾಗ ಹಾಡ್ತೀನಿ ಅಟ್ಟೆ ಬೇಕ್ರಿ ತಬಲಾ ಎರಡೂ ಕೂಡಿ, ಇಲ್ಲಾಂದ್ರೆ ಬೇಸೂರ ಆಗ್ತಾವ. ತೊಟ್ಟಿಲದಾಗೊಳ್ದು ತೊಳೆದ ಮೂತವ ಕಂಡೆ, ತೊಟ್ಟಿಲದಾಗೊಳ್ದು ತೊಳೆದ ಮೂತವ ಕಂಡೆ, ಹೊಟ್ಟಿ ಮ್ಯಾಲಾಗಿ ಮನಗ್ಯಾನ, ಹೊಟ್ಟಿನೇ ಮ್ಯಾಲಾಗಿ ಮನಗ್ಯಾನ, ಸಿದ್ಧ ಬೀರಗ ಮುತ್ತಿನ ದೃಷ್ಟಿ ತಗದೇನ, ಹೊಟ್ಟಿನೇ ಮ್ಯಾಲಾಗಿ ಮನಗ್ಯಾನ ಬೀರಲಿಂಗಗ ಮುತ್ತಿನ ದೃಷ್ಟಿ ತಗದೇನ. ಜಯ ಮಂಗಲಂ ಜಯ ನಮಃ. ಹೀಗೆ ಹಾಡ್ತಾ ಮಗನ ದೃಷ್ಟಿ ದೋಷ ತೆಗೀತಾ ಇರುವ ಸಮಯದಲ್ಲಿ ಕಳವಿ ನಾರಾಯಣ ಗೌಡ್ರಿಗೆ ಅವ ಸರ್ವತೋ ಪ್ರಯತ್ನ ಮಾಡಿದ್ದ. ಅವನ ಹೆಂಡತಿ ಗಂಡನನ್ನೇ ಮಾಡಿ ಕೊಡಬಾರದಂತ ಪ್ರತಿಜ್ಞೆ ಮಾಡಿದ್ಲು. ಆಕಿನ ಪ್ರತಿಜ್ಞೆ ಭಂಗ ಆಯಿತು. ಆ ಬಳಿಕ ಇವರನ್ನ ಶಿವನ ಸೇವೆಯಿಂದ ವಂಚಿತ ಮಾಡಬೇಕಂತ ಪರಮಾತ್ಮನಲ್ಲಿ ಕಳವಿ ನಾರಾಯಣ ಗೌಡ ದೂರ ಹೇಳಿದ. ಬಂಜೆ ಕುಳ್ಬಾನ ಸಲ್ಗಿಡ, ಅದರಿಂದಲೂ ಕೂಡ ಇವರನ್ನ ವಂಚಿತ ಮಾಡಬೇಕು ಅಂತಕ್ಕಂಥ ಹೊಟ್ಟೆ ಕಿಚ್ಚಿನ ಭಾವದಿಂದ ದೂರ ಮಾಡಿದ. ಆದರೂ ತಾಯಿ ಸೂರಮ್ಮ ದೇವಿಯ ಪಾತಿವರ್ತ್ಯ ಧರ್ಮದ ಪ್ರಬಲವಾದಂತಹ ಶಕ್ತಿಯಿಂದ ಸಂತಾನವನ್ನ ಪಡ್ಕೊಂಡಂತ ಸುದ್ದಿಯೂ ಮುಟ್ಟಿದಾಗ, ನಮ್ಮ ಜೀವನದಲ್ಲಿ ಒಂದೇ ಸಲ ಕಷ್ಟ ಬಂತು ಅಂದ್ರೆ ನಾವೆಷ್ಟೋ ತ್ರಾಪ್ ಮಾಡ್ಕೋತೀವ್ರಿ. ನೋಡ್ತಾ ಇದ್ದೀರಲ್ಲ ಅವ್ರ ಜೀವನ ಹೆಂಗಿದೆ, ಎಷ್ಟು ಕಷ್ಟ ಹೇಳಿ. ಆತ ಗರ್ಭದೊಳಗೆ ಮೂಡಿದ ಕ್ಷಣ ವಿಷದ ಬುದ್ಧಿಯನ್ನು ತೆಗೆದುಕೊಂಡು ಬಂದು ಸ್ವಂತ ತಂಗಿಯೇ ಒಡ ಹುಟ್ಟಿದ ಸಹೋದರಿಯ ಗರ್ಭಪಾತ ಮಾಡಬೇಕು ಅಂತನೂ ಕೂಡ ಶತಪ್ರಯತ್ನ ಮಾಡಿದ. ಆದರೂ ಕಲ್ಲಾಡ್ಬಿಡ್ರಿ ಪುಟ್ಟಿಗಳೇ, ನನ್ನ ಕಡೆ ನೋಡ್ರಿ, ಕಡೆ ಕಲ್ಲಡಕತ್ರಿ ಅಂದ್ರೆ ಕುಡಿಯಂ ಸಿಗುತ್ತ ನೋಡು. ಕುಡಿಯವ ಸಿಗುತ್ತ, ಆಡವ ಸಿಗುತ್ತಾನ, ಏನು ಕುಡಿಯವ ಸಿಗುತ್ತಾನೆ ರೀ? ಮತ್ತೆ ದಾರು ಕುಡಿಯವಂತ ಕೇಳಾಕತ್ಯಾರ. ಏನ್ ಕುಡಿತಾನ ಗೊತ್ತಾಗ್ತಾರೆ? ಏನ್ ಕುಡಿದು ಬರ್ತಾರೆ ಇವ? ಅಂಬ್ಲಿ ಕುಡಿದು ಬರ್ತಾರೆ, ಅಮೃತ ಕುಡಿತಾರೆ, ಅಭಿಷೇಕ್ ಕುಡಿತಾರೆ, ಎಮ್ಮೆ ಹಾಲು ಕುಡಿತಾರೆ. ಇಲ್ಲ, ಅಲ್ಲಿ ದುಕಾನ್ದಾಗ ಇರ್ತದಲ್ಲ ಅದು ಕುಡಿತಾರೆ. ಏನ್ ಮಾಡೋದು? ನಾ ಡೊಳ್ಳಿಂದಾಗ ಅವಾಗ ಹಾಡ್ತಿರ್ತೀನ್ರಿ. ಅದು ಹಾಡದ್ರಿ ಒಂದು, ದಾರು ಕುಡಿಯೋದು ಬಿಡ್ಲಿಲ್ಲ ನನ್ನ ಗಂಡ, ಅವಾಗ ಹೊಡಿಬಡಿ ಮಾಡಿ ಕಟ್ಟ್ಯರವ ದಂಡ. ಹೆಣ್ಮಗಳು ಅಳ್ತಾಳ್ರಿ, ಇವ್ರೊಂದು ಹಾಡ್ತಾರ ಭಜನ್ಯಾಗ. ಏನಪ್ಪ ಅದು? ಮುತ್ಯ. ರಾತ್ರಿ ಕುಡಿದು ಬರ್ತಾನ, ಹಾಂಡ್ಯ ಬಾಂಡ್ಯ ಹೊಡಿತಾನ. ಇದನ್ನು ಹಾಡಿ ಏನ್ ಮಾಡೋದು? ವಿಷಯ ನಡೆದಿತ್ತಪ್ಪ. ತಂಗಿಯ ಬದುಕನ್ನ
ಹಾಳು ಮಾಡಬೇಕಂತ ಪ್ರಯತ್ನ ಮಾಡಿದ. ಆದ್ರೆ ಪೂರ್ವ ಜನ್ಮದ ಸುಕೃತದ ಪುಣ್ಯ ಬೇಕು. ನೆನಪಿರ್ಲಿ ನಿಮ್ಗೆಲ್ಲರಿಗೂ, ಈ ಜಗತ್ತಿನೊಳಗೆ ನಮ್ಮನ್ನ ಯಾರು ಕಾಯುವುದಿಲ್ಲ. ಹೆಂಡತಿ ಗಂಡ ಕಾಯಲ್ಲ, ಗಂಡ ಹೆಂಡತಿ ಕಾಯಲ್ಲ, ಮಕ್ಕಳ ತಂದೆಗೆ ಕಾಯಲ್ಲ, ತಂದೆ ಮಕ್ಕಳಿಗೆ ಕಾಯಲ್ಲ. ಬಂಧುಗಳಾಗುವರು, ಬಂದುಂಡು ಹೋಗುವರು, ಆದ್ರೆ ಬಂಧನ ಕಳೆಯಲಾರರು. ನಮ್ಮ ಜೊತೆಗೆ, ನಮ್ಮ ಸಹಕಾರಕ್ಕೆ ನಮಗ ಅನುಕೂಲ ಏನ್ ಮಾಡ್ತೈತಿ ಅಂತಂದ್ರೆ, ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಸತ್ಕರ್ಮದ ಪುಣ್ಯವೇ ನಮ್ಮನ್ನ ಸದಾವ ಕಾಲದಲ್ಲಿ ಕಾಯುತ್ತದೆ. ದ್ರೌಪದಿ ಸೀರೆಯನ್ನ ದುಶ್ಯಾಸನ, ದುರ್ಯೋಧನ ಇಬ್ರು ತುಂಬಿದ ರಾಜ್ಯಸಭೆಯಲ್ಲಿ ಹೆಣ್ಣು ಗಂಡು ರಾಜ್ಯ ಪ್ರಜೆ ಋಷಿ ಮುನಿಗಳೆಲ್ಲ ಮಹಾನ್ ತಪಸ್ವಿಗಳೆಲ್ಲ ಇದ್ರೂ ಕೂಡ 5 ಜನ ಗಂಡಂದಿರು, ಒಬ್ಬರ ಇಬ್ರಿ. ಭೀಮ ಅಂತಂದ್ರ ನಿಮ್ ಬೋರ್ವೆಲ್ ಕೆಲಸ ಮಾಡಂಗಿಲ್ಲ, ಅಷ್ಟು ಶಕ್ತಿ ಇತ್ತವನಲ್ಲಿ. ಒಮ್ಮ ಗದ ಹೊಡೆದಂದ್ರ ಪಾತಾಳದೊಳಗೆ ನೀರು ತರುವಂತ ಸಾಮರ್ಥ್ಯ. 3 ಲೋಕದ ಗಂಡ ಅರ್ಜುನ ಅನಿಸ್ಕೊಂತಿದ್ದ. ಇಷ್ಟೆಲ್ಲರೂ ಇದ್ರು ಕೂಡ ಆಕೆಯನ್ನ ಬತ್ತಲೆ ಮಾಡುವ ಸಮಯದಲ್ಲಿ ಯಾರಕ್ಕಾದ್ರೆ ಹೇಳ್ರಿ, ಟಿವಿಯಾಗ ನೋಡ್ರಿ, ಇಲ್ಲ ಯಾರಕ್ಕಾದ್ರಿ ಯಾರಿಗೂ ಕೈಯಕ್ಕಾಗಲಿಲ್ಲ. ಆದರೆ ಆಕೆಯು ಮಾಡಿದ ಪುಣ್ಯದ ಫಲವೇ. ಏನು ಪುಣ್ಯ ಅಂದ್ರೆ ನಿಮ್ಗೆ ಇನ್ನೊಂದು ಹೇಳ್ತೀನ, ಧನ ಧಾನ್ಯ ದಾನ ಮಾಡಿದರೆ ಎಂತ ಪುಣ್ಯ ಬರ್ತದೆ, ಬಟ್ಟೆಗಳನ್ನ ದಾನ ಮಾಡಿದ್ರೆ ಎಂತ ಪುಣ್ಯ ಬರ್ತದ, ಭೂಮಿ ದಾನ ಮಾಡಿದ್ರೆ ಏನ್ ಪುಣ್ಯ ಬರ್ತದ, ಅನ್ನದಾನ ಮಾಡಿದ್ರೆ ಏನು ಪುಣ್ಯ ಬರ್ತದಪ್ಪ. ದಾನಗಳಲ್ಲಿ ಅನೇಕ ಪ್ರಕಾರಗಳು. ನಾವು ಯಾವ ದಾನಗಳನ್ನು ಮಾಡ್ತೀವಿ ಆ ಫಲ ನಮಗೂ ಪ್ರಾಪ್ತಿ ಆಗುತ್ತೆ. ಒಂದ್ಸಲ ದ್ರೌಪದನ ಮನೆಯೊಳಗಿದ್ದಾಗ ತನ್ನ ಗೆಳತಿಯರನ್ನ ಕರ್ಕೊಂಡು ಹೊಳಿ ದಂಡಿಗೆ ಜಲಕ್ರೀಡೆಗೆ ಅಂತ ಹೋಗಿದ್ಲಂತಕ್ಕೆ. ಆ ಸಮಯದಲ್ಲಿ ಅವ್ರಕ್ಕಿಂತಲೂ ಪೂರ್ವ ದುರ್ವಾಸ ಋಷಿಗಳು ಹೊಳಿ ಒಳಗೆ ಸ್ನಾನ ಮಾಡಿಕೊಂಡು ಬರಬೇಕಂತ ಸಂಧ್ಯಾ ವಂದನಕ್ಕೆ ಹೋಗಿದ್ರು. ಅವರು ಸ್ನಾನ ಮಾಡುವಾಗ ಅವರ ಶರೀರ ದೇಹ ಮರಿ ಮಾಡತಕ್ಕಂಥ ಲಂಗೋಟಿ, ಕೌಪಿನ ಅಂತಂತಾರೆ ಅದಕ್ಕೆ, ಅದು ನೀರಿನ ಒತ್ತಡಕ್ಕಾಗಿ ಕಳಚಿ ನೀರಿನೊಳಗೆ ಹರ್ಕೊಂಡು ಹೋಗಿದ್ದಂತ. ದ್ರೌಪದಿ ಗೆಳೆಯರು ಬರುವುದನ್ನು ನೋಡಿದ್ರವರು. ನೋಡಿ ಹೊರಗೆ ಹೆಂಗ್ ಬರ್ತಾರ ಅವರು, ದಿಗಂಬರಾಗ್ಯಾರ. ಆ ಬಳಿಕ ಅಲ್ಲೇ ನಿಂತ್ಕೊಂಡ್ರು. ಇವರು ಹೊರಗಡೆ ನಿಂತ್ಕೊಂಡು, ಅಯ್ಯಯ್ಯೋ ಋಷಿಗಳ ದರ್ಶನ ನಮಗೆ. ಪ್ರಾತಃ ಕಾಲದಲ್ಲಿ ಎದ್ದು ಕೂಡಲೇ ಮಹಾ ತಪಸ್ವಿಗಳ ದರ್ಶನ ಆಯಿತಲ್ಲ, ಅವರು ಹೊರಗೆ ಬರಲಿ, ಎಲ್ಲರ ದರ್ಶನ ಮಾಡೋಣ. ಅವರು ಹೋಗಿದ್ದ ಕೂಡಲೇ ನಾವು ಸ್ನಾನ ಮಾಡೋಣ ಅಂತ ದ್ರೌಪದಿ ಗೆಳೆಯರನ್ನ ಕರ್ಕೊಂಡು ಉಷ್ಕಿನಾಗ ನಿಂತ್ಕೊಂಡ್ಳು. ಅವರು ನೀರಾಗ ನಿಂತ್ಕೊಂಡ್ರು, ಈಕೆ ಹೊರಗೆ ನಿಂತ್ಕೊಂಡ್ಳು. ಅವಾಗ ಭೊಳೋತಾತು, ಬಹಳ ಮಾತು ಆದ ಬಳಿಕ ಆಕಿನೇ ಸಂಶಯ ಬಂದು ಕೇಳ್ತಾಳ, ಅಜ್ಜ, ಅಪ್ಪ, ಗುರುನಾಥ, ಹೊರಗೆ ಬರೀ, ನಿಮ್ ದರ್ಶನ ಮಾಡ್ಬೇಕಂತ ನಾವು ಕಾಯ್ತಾ ಇದ್ದೀವಿ ಅಂದ್ಲಕ್ಕಿ. ಅಂದಾಗ ದುರ್ವಾಸರು ಹೇಳುತ್ತಾರೆ, ಅಮ್ಮ ದ್ರೌಪದಿ, ನಾನು ಹೊರಗೆ ಬರುವಂಥ ಸ್ಥಿತಿಯಲ್ಲಿಲ್ಲಮ್ಮ, ಅದಕ್ಕೆ ನಾನು ನೀರಾಗಿ ನಿಂತ್ಕೊಂಡಿನಿ ಅಂದಾಗ ದ್ರೌಪದಿ ಅರ್ಥ ಮಾಡ್ಕೊಂಡ್ಳು. ಬಹುಶಃ ಋಷಿಗಳ ಕೋಪಿನ ನೀರೊಳಗೆ ಹೋಗಿರ್ಬೇಕಂತೇಳಿ ಆಕೆನ ಸೀರೆ ಭಾಳ ದೊಡ್ಡ ಕಿಮ್ಮತ್ತದಿತ್ರಿ. ದೊಡ್ಡ ಕಿಮ್ಮತ್ತಂದ್ರೆ ನಾವೊಂದು 10 ವರ್ಷದಿಂದ ವಿಷ್ಣುವರ್ಧನ್ ಹೆಣತಿದ ಸೀರೆ ಕಿಮ್ಮತ್ತು ಪೇಪರ್ದಾಗ ಬಂದಿತ್ತು, ವಿಜಯ ಕರ್ನಾಟಕದಾಗ. ನಾನು ನಿತ್ಯ ಓದ್ತೀನಿ ರೀ ಕರ್ನಾಟಕ ಪೇಪರ್, ನ್ಯೂಸ್ ಓದ್ತೀನಿ. ಆಕಿನ ಸೀರೆ ಎಷ್ಟಿತ್ತಂದ್ರೆ 2 ಲಕ್ಷ ರೂಪಾಯಿದು ಇತ್ತಂತ್ರಿ. ವಿಷ್ಣುವರ್ಧನ್ ಹೆಣತಿದ್ದು ಏಟಪ್ಪ 2 ಲಕ್ಷ ರೂಪಾಯಿ. ದ್ರೌಪದಿದು 2 ಕೋಟಿ ರೂಪಾಯಿದಿತ್ತು. ಅದರೊಳಗೆಲ್ಲ ಬಂಗಾರದ ಎಳೆಗಳೇ ಇದ್ದು.
ಅಂತ ಸೀರೆ ಉಟ್ಕೊಂಡಿಳ್ಳಕ್ಕೆ ದ್ರೌಪದ ಮಹಾರಾಜನ ಮಗಳು. ಅದನ್ನ ಇವ್ರ ಸ್ಥಿತಿ ನೋಡಿ ಮತ್ತು ಆಕಿಯನ್ನು ಬಟ್ಟೆ ಒಯ್ದಿತ್ತಿಲ್ಲ. ಆಕಿ ಉಟ್ಟಂತಹ ಸೀರೆಯ ಶರಗವೇ ಅವ್ರಿಗೆ ಎಷ್ಟು ದೇಹ ಮರಿ ಮಾಡ್ಕೊಳಕ್ ಬೇಕು ಅಷ್ಟು ಹಿಂಗೆ ಮಾಡಿ ಹರಿದು ಈಕಿ ಹೊರಗೆ ಅವ್ರೊಳಗೆ ಹಿಂಗೆ ಮಾಡಿ ಒಗದ್ಲದು. ಒಗದ ಕೂಡಲೇ ಅದೇನು ಹಗ್ಗಿನಂಗ ಕಲ್ಲಿನಂಗ ನೇರವಾಗಿ ಹೋಗಿ ಮುಡ್ತದೇನ್ರಿ ಬಟ್ಟೆ ಇಟ್ಟು ಕುಡಿಯದು. ಅದು ಗಾಳಿಗೆ ಹಾರಿ ಅವ್ರ ಕೈಯಾಗ ಸಿಗಲಿಲ್ಲ. ಅಯ್ಯೋ ಹೀಗಾತಲ್ಲ ಅಂಥೇಳಿ ಮತ್ತಷ್ಟು ಹೊರದ್ಲಕ್ಕಿ. ಹಂಗೆ ಸೀರೆ ಶರಗ ತೆಗೆದು ಏನು ಉಟ್ಕೊಂಡಿದ್ಲಲ್ಲ ಒಂದು ತುಕುಡಿ ಹರಿತಿದ್ಲು, ಗಾಳಿಗೆ ಅದು ಹರೇ ಹೋಗ್ತಿತ್ತು, ಅವರ ಕೈಯಾಗಿ ಸಿಗುತ್ತಾನೇ ಇಲ್ಲ. ಆ ಬಳಿಕ ಇನ್ನೊಂದು ಪುರುಷರ ಸ್ಪರ್ಶ ಒಂದು ಮಾಡಬಾರ್ದಲ್ಲ ಅಂತ ಹೇಳಿ ಆಕೆ ಹರಿದರ್ದು ಒಗಿತಾ ಇದ್ಲು. ಕೊನೆಗೆ ಬರೇ ಲಂಗಾನ ಉಳಿಯುವ ಪ್ರಸಂಗ ಬಂತು. ಬರೀ ಲಂಗಾನ ಉಳಿಯುವ ಪ್ರಸಂಗ ಬಂತು. ಇನ್ನೇನು ಸ್ವಲ್ಪ ತೊಡೆಗಳ ಮರಿ ಮಾಡಿರ್ತಕ್ಕಂಥ ಸೀರೆ ಅಟ್ಟಿ ಉಳಿದಿತ್ತು. ಕೊನೆಗೆ ಆ ಒಂದು ತುಕುಡಿಯನ್ನ ಹರಿದು ಅವರಿಗೆ ಕೊಡ್ತಾ ಇದ್ದಾಳೆ. ಅದು ಒಂದು ತುಕುಡಿ ಸಿಕ್ತು. ಅದನ್ನೇ ದೇಹ ಮರಿ ಮಾಡಿಕೊಂಡ್ರು. ಹೊರಗೆ ಬಂದು ದರ್ಶನ ಕೊಟ್ಟರು. ಎಷ್ಟದ್ರ ಕಿಮ್ಮತ್ತದು? ಈಗಿಂದು ಕಿಮ್ಮತ್ತನೇ ಮತ್ತು ಅವಾಗಿಂದು ಅದು ಕಡಿಮೆ ಇತ್ತು. ಈಗ ಅದ್ರ ಲೆಕ್ಕ ಅಂದರೆ 2 ಕೋಟಿ ರೂಪಾಯಿದು. ಅಂಥ ಪಿತಾಂಬರವನ್ನು ಹರಿದು ಕೊಟ್ಟಳು, ದರ್ಶನ ಮಾಡಿದ್ಲು. ಅವಾಗ ದುರ್ವಾಸ ಋಷಿಗಳು ದ್ರೌಪದಿಗಂತಾರೆ, ಅಮ್ಮ ನನ್ನ ಮಾನಭಂಗ ಆಗುವ ಸಮಯದಲ್ಲಿ, ನನ್ನ ಶರೀರ ಇನ್ನೊಬ್ಬರಿಗೆ ತೋರಿಸುವ ಸಮಯದಲ್ಲಿ ಬಂದು ನನ್ನ ಮಾನ ಕಾಪಾಡಿದೆಯಲ್ಲ, ದೊಡ್ಡ ಪುಣ್ಯ ಆಯಿತು ಮಗಳೇ. ನಿನಗೊಂದು ಕಾಲದಲ್ಲಿ ಜೀವ ಇದ್ದು ಹೋಗುವವರೆಗೆ ಒಂದು ಸಲ ಇಂಥ ಪ್ರಸಂಗ ನಿನಗೆ ಬಂದಾಗ ಆ ಪರಮಾತ್ಮನು ನಿನಗೆ ಅಕ್ಷಯ ಶೀರಿಯನ್ನು ಆಶೀರ್ವಾದ ಮಾಡುತ್ತಾನೆ. ಆಶೀರ್ವಾದ ಮಾಡ್ದ. ನಮಸ್ಕಾರ ಮಾಡಿದ್ರು. ಋಷಿಗಳು ಹೋದ್ರು, ಸ್ನಾನ ಮಾಡಿದ್ರು, ಅರಮನೆಗೆ ಹೋದ್ರು. ಒಂದ್ಸಲ ಭಗವಾನ್ ಕೃಷ್ಣ ಪರಮಾತ್ಮನ ತಂಗಿ ಖಾಸ ಸುಭದ್ರೆ, ಈಕೆ ದ್ರೌಪದನ ಮಗಳು ಇದ್ರೂ ಕೂಡ ಕೃಷ್ಣನ ಮೇಲೆ ಅತಿಯಾದಂಥ ಅನುರಾಗ ಭಕ್ತಿ ಇತ್ತು. ಆದ್ದರಿಂದ ಆ ಸುಭದ್ರೆಯಕ್ಕಿಂತಲೂ ದ್ರೌಪದಿ ಮೇಲೆ ಕೃಷ್ಣನ ಭಕ್ತಿ ಪ್ರೀತಿ ಇತ್ತು. ಒಂದ್ಸಲ ಕೃಷ್ಣನ ಈ ಕೆರೆಬರಳನ್ನ ಒಂದು ಶಸ್ತ್ರದಿಂದ ಗಾಯಾಗಿ ರಕ್ತ ಹರಿಯಾಕತ್ತಿತ್ತಂತ. ಸುಭದ್ರ ಮನಿ ತುಂಬಾ ಹುಡುಕಾಡಕತ್ತಲಂತ ಅವನು ಬಟ್ಟಿಗೆ ಅರಿಬಿ ಸುತ್ತಲಕ್. ಏನ್ರಿ, ಅಣ್ಣನ ಬೆರಳಿನೊಳಗೆ ಹರಿತಕ್ಕಂಥ ರಕ್ತವನ್ನು ನೋಡಿ ಆ ಮನಿ ತುಂಬಾ ಹುಡುಕಲ್ಕತ್ಲಂತ. ದ್ರೌಪದಿ ನೋಡಿದ ಕ್ಷಣವೇ ಅದ ಪಿತಾಂಬರವನ್ನು ಹರಿದು ಆ ಬೆರಳನ್ನು ಸುತ್ತಿ ಹನಿ ರಕ್ತ ಭೂಮಿಗೆ ಚೆಲ್ಲಲಾರ್ದಂಗೆ ಕಾಪಾಡಿದ್ಲಂತ. ಭಗವಾನ ಕೃಷ್ಣ ಪರಮಾತ್ಮನು ಕೂಡ ದ್ರೌಪದಿಗೆ ಆಶೀರ್ವಾದ ಮಾಡುತ್ತಾನೆ, ಅಮ್ಮ ನಿನ್ನ ಅಪತ್ಕಾಲದಲ್ಲಿ ನೀ ಮಾಡಿದ ಈ ದಾನ ನಿನ್ನನ್ನು ರಕ್ಷಣೆ ಮಾಡುತ್ತದ ಅಂಥೇಳಿ ಆಶೀರ್ವಾದ ಮಾಡ್ದ ಅಂತ ಮಹಾಭಾರತದಲ್ಲಿ ಬರ್ತಾ ಇದೆ. ಹೇಳೋ ತಾತ್ಪರ್ಯ ಏನಪ್ಪ ಇದು? ನಾ ಯಾಕೆ ಹೇಳಕತ್ತೀನಿ ಲಕ್ಷದಾಗಿರ್ಲೆ? ಮಹಾಭಾರತ ಕಡೆ ಹೊಂಟೀನಿ ಅಂದ್ರೆ ನಮ್ಮ ಪುರಾಣದ ಸನ್ನಿವೇಶ, ನಮ್ಮ ಪುರಾಣದ ಸಂದರ್ಭ, ನಮ್ಮ ಪುರಾಣದ ವಿಷಯ ಎಲ್ಲಿಗೆ ಬಂದದಪ್ಪ? ಪೂರ್ವ ಜನ್ಮದ ಸುಕೃತದ ಪುಣ್ಯದಿಂದೇ ಸೂರಮ್ಮ ದೇವಿಯ ಉಳಗಾಲ, ಮಗನ ಪ್ರಾಣ ರಕ್ಷಣ, ಇದನ್ನೆಲ್ಲ ಆಗಲಿಕ್ಕ ನಾವು ಹಿಂದೆ ಮಾಡಿದ ಪುಣ್ಯವೇ ಸಾಕ್ಷಿ. ಇದಕ್ಕೆ ಯಾರೂ ಹೊಣೆಗಾರರು ಜಗತ್ತಿನೊಳಗ ಇಲ್ಲ ತಾಯಿ ತಂದಿಗಳೇ, ಇಲ್ಲ ತಾಯಿ ತಂದಿಗಳೇ. ದ್ರೌಪದಿಗೆ ಎಲ್ಲ ಜಗ್ಗುದರು. ಎದಿ ಕೈ ಹಚ್ಕೊಂಡಳು, ಶರೀರಕ್ಕೆ ಹಚ್ಕೊಂಡಳು, ಜೊಗ್ಗೆ ಜೊಗ್ತಿದ್ರು. ಆ ಬಳಿಕ ಕೊನೆಗೆ ಮಾನ
ಅಪಮಾನ. ಬಸವಣ್ಣವರು ಕೂಡ ಒಂದು ವಚನದಾಗ ಹೇಳ್ಯಾರ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿಯು ನಿಮ್ಮದಯ್ಯ. ಅವರು 12ನೇ ಶತಮಾನದಲ್ಲಿ ಅಂದ್ರು. ಇದು ಮಹಾಭಾರತದ ದ್ವಾಪಾರಯುಗದಲ್ಲಿ ಅರಮನೆಯೊಳಗೆ ಭರ್ಸಭೆಯೊಳಗ ದ್ರೌಪದಿ ಏನ್ ಮಾಡ್ತಾಳ, ಕೃಷ್ಣ 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 ಅಂತ ಕೂಗುತ್ತಾ ಇದ್ದಾಳ. ಇನ್ಮೇಲೆ ನನ್ನ ದೇಹದ ಮಾನ ಅಪಮಾನ ನಿನ್ನದು ಅಂತ ಯಾವಾಗ ಕೈ ಮ್ಯಾಲ ಮಾಡಿದ್ಲು, ಅವಾಗ ಪರಮಾತ್ಮ ಅಕ್ಷಯ ಶೇರಿಯನ್ನು ಕೊಟ್ಟು ಆಕಿನ ಕಾಪಾಡಿದಂತ ಬರುತ್ತದೆ. ಪ್ರಾಣ ಮಾನ ರಕ್ಷಣೆ ಮಾಡಿದ, ಪ್ರಾಣಕ್ಕಿಂತಲೂ ಮಾನ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಬರ್ತದ. ಹಾಗೇನೆ ಸೂರಮ್ಮ ದೇವಿಗೂ ಕೂಡ ಅನಂತ ಕಷ್ಟಗಳನ್ನ ಬಂದು ಒದಗಿದ್ರು ಆಕಿನ ಏನ್ ಕಾಪಾಡ್ತು ಅಂತಂದ್ರೆ ಆಕೆ ಮಾಡಿದ ಪುಣ್ಯವೇ. ತವರ ಮನೆಯೋಳಿದ್ದಾಗ ಅತ್ತಿಗೆ ಕಣ್ಮರೆಸಿಕೊಂಡು ಅನೇಕ ಪುಣ್ಯದ ಕಾರ್ಯಗಳನ್ನ ಮಾಡಿದ್ದಾಳೆ ಅಂತೇಳಿ ಆಕಿನ ಪುಣ್ಯವೇ ರಕ್ಷಣೆ ಮಾಡ್ತು. ಆ ಬಳಿಕ ಆ ಮಗನನ್ನ ಸೋಲಿಗಿತ್ತರ ಕಳಿಸಿಕೊಟ್ರು. ವಿಷದ ಬುತ್ತಿ ಆತು. ಏನಾಗಿದ್ರು ಕೂಡ ಇವರಿಗೇನು ಆಗವಲ್ದಲ್ಲ, ಏನೂ ಪರಿಣಾಮ ಇಲ್ಲಲ್ಲ ಅಂಥೇಳಿ ಅವರು ಭಾವಿಸೋದ್ರ ಜೊತೆಗೆ ಆ ಮಗ ಹುಟ್ಟಿದ ಸುದ್ದಿಯನ್ನ ಕೇಳಿದ ಕಳವಿ ನಾರಾಯಣಗೌಡರು ಇನ್ನೊಂದು ಹೊಂಚು ಹಾಕ್ತಾ ಇದ್ದಾರೆ. ಇನ್ನೊಂದು ಹೊಂಚು ಅಂತಂದ್ರೆ ಆ ಮಗನನ್ನು ಕೂಡ ಅರಮನೆಯೊಳಗ ತೊಟ್ಟಿಲ ಕಟ್ಟಿ ತೂಗುವ ಹಾಗೆ ಇಡಬಾರದು, ಅದನ್ನ ಬಯಲಿಗೆ ಬಿಚ್ಚಿ ಒಗೆಯುವಂಗೇನಾದರೂ ಪ್ರಯತ್ನ ಮಾಡಬೇಕಂತ ಹೇಳಿ ಆತ ಏನ್ ಮಾಡ್ತಾನೆ, ನಗರಿ ಪಟ್ಟಣದಿಂದ ಚಂದನಗಿರಿ ಪಟ್ಟಣಕ್ಕೆ ಅದೇನೋ ಜ್ಯೋತಿಷ್ಯಗಾರನಾಗಿ ಅಥವಾ ಭವಿಷ್ಯಗಾರನಾಗಿ ಅಥವಾ ಬುಡುಬುಡುಕೆನ ವೇಷ ಹಾಕಿಕೊಂಡು ಚಂದನಗಿರಿ ಪಟ್ಟಣವನ್ನ ಪ್ರವೇಶ ಮಾಡ್ತಾನೆ. ಆ ಬಳಿಕ ದಾಸಿಯರು ಆ ವೇಷಧಾರಿಯಾಗಿರತಕ್ಕಂಥ ಜ್ಯೋತಿಷ್ಯಗಾರನನ್ನ ಮನೆಗೆ ಕರೆತಂದು ಮಗನ ಜಾತಕವನ್ನು ನೋಡಬೇಕು, ಭವಿಷ್ಯ ಕೇಳಬೇಕಂತ ಮಹಾರಾಣಿಯವರಿಗೆ ಹೇಳಿದಾಗ ಸೂರಮ್ಮ ದೇವಿಯು ಅತ್ಯಂತ ಸಂತೋಷ ಭರಿತಳಾಗಿ ಅವರನ್ನ ಆಹ್ವಾನ ಮಾಡಿಕೊಳ್ಳುತ್ತಾಳೆ. ಆಹ್ವಾನ ಮಾಡಿಕೊಂಡು ಅರಮನೆಯೊಳಗೆ ಅವನಿಗೆಲ್ಲ ಕುಶಲೋಪಚಾರದ ವಿಚಾರವನ್ನು ವಿಚಾರಿಸಿ ಅವನಿಗೆ ಕೇಳ್ತಾ ಇದ್ದಾಳೆ, ಅಪ್ಪ, ಈ ಬಂಗಾರದ ತೊಟ್ಟಿಲೊಳಗೆ ಆಡತಕ್ಕಂಥ ನನ್ನ ಮಗನ ಭವಿಷ್ಯ ಏನದ ಹೇಳ್ತೀಯ ಅಂತಂದ ಕೂಡಲೇ ಆತ ಹೇಳ್ತಾನೆ, ಅಮ್ಮ, ಭವಿಷ್ಯ ಅಷ್ಟೇ ಅಲ್ಲ, ನಾನು ಎಲ್ಲವೂ ಕೂಡ ಬಲ್ಲ. ಮಾಟು ಮದ್ದು ಮತ್ತು ಈ ಎಲ್ಲ ಕುಂಡಲಿ ಮತ್ತು ಪಂಚಾಂಗ, ಆ ಬಳಿಕ ಎಲ್ಲವೂ ಕೂಡ ನಾನು ತಜ್ಞನು, ನೀವು ಕೇಳಿದ್ದೆಲ್ಲ ಹೇಳ್ತೀನಿ ಅಂತ. ಆಮೇಲೆ ಏನ್ ಮಾಡಿದವ, ಜೋಳಿಗೆಯಾಗಿಂದ ಒಂದು ಬುಕ್ ತೆಗೆದು ಸುಮ್ಸುಮ್ಮೆನೆ ತೆಗೆದು ಬುಕ್ಕ ಮುಂದಿಟ್ಟ. ಹಿಂಗ ಕಣ್ಣಾಯಿಸಿ ಅವನ 4-6 ಪಾನ್ ತಿರುವುದಂಗೆ ಮಾಡಿ ಹಿಂಗ ತಲಿ ಕೈ ಹಚ್ಚಿ ಮುಖ ತೆಳಗ ಮಾಡಿ ಸುಮ್ಮನೆ ಕೂತ್ಬಿಟ್ಟ. ಸೂರಮ್ಮ ದೇವಿ ಗಾಬರಿ ಆದ್ಲು. ಜ್ಯೋತಿಷ್ಯಗಾರನೇ, ಬಿಡ್ಬಿಡಿಕೆಯ ಅಲ್ಪ ಹಿಂಗ್ ತಲೆ ಕೆಡಿಸ್ಕೊಂಡು ಕೂತಿಲ್ಲ, ಯಾಕೆ, ಏನಾಗಿದೆ ಹೇಳು ಅಂತಂದಾಗ ಅವ ಹೇಳ್ತಾ ಇದ್ದಾನೆ, ಅಮ್ಮ, ಇಂಥ ರಾಜ ದರ್ಬಾರದಲ್ಲಿ ಅರಮನೆಯೊಳಗ ಮಹಾರಾಣಿಯವರು ಮುಂದೆ ಈ ಮಾತನ್ನ ನನ್ನ ಬಾಯಿಂದ ಹೇಳಕ್ಕಾಗದು ತಾಯಿ ಅಂತ ನಟನೆ ಮಾಡ್ದ. ಅದಕ್ಕೇನು ಸೋಂಗತಿರಲಿ, ನಟನೆ ಮಾಡ್ತಾನೆ. ಮಾಡಿದ ಕ್ಷಣ ಆಕೆ ಅಂತಾಳೆ, ಏನು ಇದ್ದುತ್ತು ಹೇಳಬೇಕು, ಏನಿದ್ದರೆ ಏನು, ಮಗನ ಭವಿಷ್ಯ ಏನದನ್ನೆಲ್ಲ ಹೇಳು ಅಂತಂದಾಗ ಅವ ಹೇಳ್ತಾನೆ, ಅಮ್ಮ, ನಾ ಹೇಳಬಾರದು,
ನೀವು ಕೇಳಬಾರದು. ಅಂಥದ್ದೇನದದು ಹೇಳಲೇಬೇಕು. ನೀನು ಬರದೇ ಇದ್ರೆ ನಾನು ಸಂಶಯ ಮಾಡ್ಕೋತಾ ಇದ್ದಿತ್ತಿಲ್ಲ, ಬಂದಿಯಲ್ಲ ಅದಕ್ಕೆ ಹೇಳೇಬೇಕು ಅಂತಂದಾಗ ಅವ ಹೇಳ್ತಾನಮ್ಮ, ನೋಡಿ ನನ್ನ ಮೇಲೆ ನೀವು ರಾಗ ಶಿಟ್ಟ ಮಾಡಬಾರ್ದು, ನಾ ಹೇಳ್ತೀನಿ ಏನು ಅಂತಂದ್ರೆ, ಏನು ಈ ಮಗನು ನೀವು ಹಡೆದಿರಿಯಲ್ಲ ಇದರ ಯೋಗ, ಇವ ಹುಟ್ಟಿದ ನಕ್ಷತ್ರ ಬಹಳ ಸುಮಾರದ, ಕೆಟ್ಟ ನಕ್ಷತ್ರದೊಳಗೆ ಹುಟ್ಟಿದಾನೆ. ಅಷ್ಟೇ ಅಲ್ಲದೆ ತಾಯಿ ತಂದಿಗಳಿಗೆ ಕುಂದು ತರುತ್ತಾನ, ರಾಜ್ಯವನ್ನೆಲ್ಲ ಕೆಲವು ದಿನಗಳಲ್ಲಿ ನಾಶ ಆಗುವಂತ ಅಸಂಭವದ, ಇಲ್ಲಿರತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳೆಲ್ಲ ಹಾಳಾಗುವಂತ ಸಂಭವದ. ಅದಲ್ಲದನೆ ಇಲ್ಲಿ ಹೈನು ಹಾಲುಗಳು ಕೊಡುವಂತ ಆಕಳ ಎಮ್ಮೆಗಳೆಲ್ಲ ರಕ್ತ ಕಿಮವಾಗಿ ಕೊಡುತ್ತವೆ. ಆ ಬಳಿಕ ಖಾಸ ಸೋದರ ಮಾವನ ಪ್ರಾಣವನ್ನ ಈ ಮಗ ಕಳಿತಾನ. ಆದ್ದರಿಂದ ಇಡುವುದು ಬಿಡುವುದು ಇದು ನಿಮ್ಮ ಕೆಲಸ. ಅವ್ರ ಮಾತು ಅವ್ರ ಕೈಯೊಳಗನ ಕೊಟ್ಟಂಗ್ ಮಾಡ್ತಾನ. ಅಮ್ಮ, ಅಣ್ಣನ ಪ್ರಾಣ ರಕ್ಷಣೆ ಆಗ್ಬೇಕಾಗಿತ್ತು, ರಾಜ್ಯವನ್ನ ರಕ್ಷಣೆ ಆಗ್ಬೇಕಾಗಿತ್ತು, ತಾಯಿ ತಂದೆಗಳಿಗೆ ಯಾವುದು ಕುಂದಬಾರದೆ ಆಗ್ಬೇಕಾಗಿತ್ತು ಅಂದ್ರೆ ಈ ಮಗನನ್ನ ಅರಮನೆಯೊಳಗ ಅರಗಳಿಗೆ ಸಹಿತ ಇಡಬಾರದು. ಹೇಳುವ ಕರ್ತವ್ಯ ನನ್ನದು, ಮಾಡುವ ಕರ್ತವ್ಯ ನಿಮ್ಮದು. ತಾಯಿ ರಾಜ್ಯ ಬೇಕಾಗಿತ್ತು, ಪ್ರಜೆ ಬೇಕಾಗಿತ್ತು, ಅಣ್ಣ ಸಹೋದರ ಬೇಕಾಗಿತ್ತು ಅಂತಂದ್ರೆ ಈ ಕೆಲಸ 4 ಜನ ದೈತರ ಕೈಯೊಳಗೆ ಕಟ್ಟಿದ ತೊಟ್ಟಿಲ ಮಗನ ಸಮೇತವಾಗಿ ಅರಣ್ಯಕ್ಕೆ ಕಳುಹಿಸಿ ಈ ಮಗನ ಪ್ರಾಣ ಹತ್ಯೆ ಆಗ್ಬೇಕು ಅಂದಾಗ ನಿನ್ನ ಅಣ್ಣನ ಪ್ರಾಣ, ರಾಜ್ಯದ ಸಿರಿ ಸಂಪದ, ದನಕರಗಳ ರಕ್ಷಣೆ ಆಗ್ತದೆ, ಪ್ರಜೆಗಳು ಸುಖವಾಗಿ ಬದುಕ್ತಾರಂತ ಹಿಂಗಂದಾಗ ಏನಾಗಲಿಕ್ಕಿಲ್ಲ ಹೇಳ್ರಿ ತಾಯಿ. ಆಕಾಶವೇ ಕಳಿಸಿ ಮೈ ಮೇಲೆ ಬಿದ್ದಾಗಾಯಿತು, ದಿಕ್ಕ ತೋಚದಂತಾಯಿತು, ಏನ್ ಮಾತಾಡಬೇಕನ್ನುವಂತ ಅವಕಾಶನೇ ಸಿಗದಂಗಾತು. ಕೊನೆಗೆ ಪರಮಾತ್ಮನಲ್ಲಿ ಮೊರೆ ಇಡುತ್ತಾಳೆ, ಹೇ ದೇವ, ನಾನು ಪಂಚೆಯಾಗಿದ್ದರೆ ಒಳ್ಳೇದಾಗಿತ್ತಲ್ಲ, ಮಗ ಹಡದು ನನಗೇನು ಪ್ರಯೋಜನ ಆಗಿತ್ತು, ಮತ್ತೆ ನನಗೆ ದೀಪಿಲ್ಲದಂಗಾಯಿತಲ್ಲ ಅಂತ ಅನೇಕ ರೀತಿಯಿಂದ ದುಃಖ ಮಾಡ್ತಾಳಕ್ಕೆ. ಎಣ್ಣೆ ಹಚ್ಚಿ ಎರೀಲಿಲ್ಲ, ಕಾಡಿಗೆ ಧರಿಸಲಿಲ್ಲ, ಅಡ್ಡಿಡದು ಮಲಿ ಕುಡಿಸುವಂತ ಸೌಭಾಗ್ಯದ ಶ್ರೀ ಕಳೆದವುತಲ್ಲ. ಹಾಲವಾಗಿ ನಾ ಹೆತ್ತು ಹೊಟ್ಟೆ ಹರಿದು ತೆಗೆದ ಮಗನನ್ನ ಅರಣ್ಯಕ್ಕೆ ತಳ್ಳುವಂತ ಪ್ರಸಂಗ ಬತ್ತಲ್ಲ ಹೇ ಶಿವನೇ ಅಂತ ಬಹಳ ದುಃಖ ಮಾಡ್ತಾ ಇದ್ದಾಳೆ. ಆದರೆ ಅವ ಮತ್ತೆ ಮತ್ತೆ ಎಚ್ಚರ ಪಡಿಸ್ತಾನಮ್ಮ, ನೀ ಹಿಂಗೆಲ್ಲ ಹತ್ರ ಕರೆದ್ರೆ ದುಃಖ ಮಾಡಿದ್ರೆ ಪ್ರಯೋಜನ ಇಲ್ಲ, ಸಮಯಾವಕಾಶ ಕಳ್ಕೋಬೇಡ, ಬಹಳ ಬೇಗದಿಂದ ಶೀಘ್ರವಾಗಿ ಮಗನನ್ನು ಅರಣ್ಯಕ್ಕೆ ತಳ್ಳಬೇಕಂತಂದಾಗ ಮೊದಲೇ 4 ಜನ ದೈತ್ಯರಿ ಇವನೇ ಹೇಳಿದ್ದು, ಇವನ ಕಡೆದ ಮನುಷ್ಯರೇ ಅವ್ರು ಬಂದಿರಲ್ಲ ಬಾಣಿತನ ಮಾಡ್ಕೊಳಕ್ಕ. ಯಾರ್ಯಾರ್ಯವು? ಸುಬ್ಬಕ್ಕ, ನಾಗಕ್ಕ. ಅವ್ರ ಪರಿಸ್ಥಿತಿ ಏನಾಯ್ತು? ಇವರು 4 ಜನ ಬಂದ್ರು. ಇನ್ನೊಂದು ನಿಮಗೇನು ಹೇಳೋದು ಅಂತಂದ್ರೆ, ಸಿದ್ಧರಾಟ ಶಿವನೇ ಬಲ್ಲ ಅಂದ್ರೆ ನಮ್ಮ ಹಿರಿಯರು. ಕುಲ್ಲಮಾನವರಿಗೆ ತಿಳಿಯುವುದಲ್ಲ, ಅವ್ರಲ್ಲೆಲ್ಲ ವಿಚಿತ್ರ ಇರ್ತದೆ ನೋಡ್ರಿ. ಎಷ್ಟು ಕಷ್ಟದವರಿಗೆ ಇಷ್ಟು ಕಷ್ಟ ಎಲ್ಲ ಬರಬೇಕಾದ್ರೆ ಯಾರಿಗಾಗಿರಿದು? ಯಾರಿಗಾಗ್ಯಪ್ಪ? ಗವಾಯಿಗಳು ಯಾರಿಗಾಗಿ? ಲೋಕದ ಹಿತಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ಅವರೇನು ವಚನ ಕೊಟ್ಟಿರೋ ಪರಮಾತ್ಮನಲ್ಲಿ ನೀ ಹೇಳಿದ್ದ ಕಾರ್ಯ ಕೆಲಸ ಪ್ರಾಮಾಣಿಕವಾಗಿ ಸೂರ್ಯ ಚಂದ್ರ ಜಲಸಾಕ್ಷಿಯಾಗಿ ನಾವು ಶಿವನೇ ಅದನ್ನು ಎಂಥ ಕಷ್ಟ ಬಂದರೂ ಕೂಡ ಅದಕ್ಕೆ ಹೆದರದೆ, ಕುಗ್ಗದೆ, ಬಗ್ಗದೆ ಧೈರ್ಯವಾಗಿ
ಧರ್ಮ ರಕ್ಷಣೆಯನ್ನ ಮಾಡುತ್ತೇನೆ ಅಂತ ವಚನ ಕೊಟ್ಟು ಬಂದ ಮಹಾತ್ಮರು ಅವರೆಲ್ಲ. ನಮಗೇನು ಸಾಧ್ಯ ಇಲ್ಲದು. ತಾಯಿ ತಂದೆಗಳ ಹೇಳಿದ ಮಾತವೇ ಕೇಳಿ ನಮಗೆ ವಚನ ಪರಿಪಾಲನೆ ಮಾಡಕ್ಕಾಗಲ್ಲ. ಇನ್ನು ದೇವ ಗುರುವಿನ ವಚನವನ್ನು ನಮಗೆ ಹೆಂಗ್ ಪಾಲನೆ ಮಾಡಕ್ ಬರುತ್ತಾ? ತಾಯಿ ತಡ ಮಾಡದೆ ಮಗನನ್ 9 ತಿಂಗಳ ಒಡಲೋಳು ಹೆತ್ತು ಹೊತ್ತು ನವಮಾಸಗಳ ಬೇನೆಯನ್ನು ತಾಳಿಕೊಂಡು ಹೊರಗೆ ಹಾಕಿ ಆನಂದದಲ್ಲಿ ಮಗುವಿಗೆ ಓಲಾಡುತ್ತಿರುವ ಬಂಗಾರದ ತೊಟ್ಟಿಲೊಳಗಿರತಕ್ಕಂಥ ಮಗನನ್ನ ಹಗ್ಗ ಸಮೇತವಾಗಿ ಮಗನನ್ನ 4 ಮೂಲೆಗೆಲ್ಲ ಎಡೆಯನ್ನ ಮಾಡಿಟ್ಟು ಮಗನ ಮೇಲೆ ಅನಂತ ದುಃಖವನ್ನ ಮಾಡಿ, ಹೇ ಮಗನೇ, ಆವ ಜನ್ಮದಲ್ಲಿ ನಾನು ಆವ ಮಗನಿಗೆ ನಾನು ಪಾಪ ಮಾಡಿದ್ನೋ, ಹತ್ಯೆ ಮಾಡಿದ್ನೋ, ಈ ಶಾಪ ನನಗೆ ಬಂದು ಒದಗಲಿಕ್ಕೆ ಅಂತೆ ಅನಂತ ದುಃಖವನ್ನ ಮಾಡಿ ತೊಟ್ಲನ್ನ ದೈತ್ಯರ ತಲೆ ಮೇಲೆ ಎತ್ತಿ ಕೊಡ್ತಾ ಇದ್ದಾರೆ. ಅವರು ಅರಣ್ಯ ದಾರಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಈತ ನನ್ನ ಕೆಲಸ ಸಾಧಿಸ್ತು, ನಾ ಬಂದ ಕಾರ್ಯ ಕೈಗೂಡ್ತು, ಇನ್ಮೇಲೆ ನನಗೆ ಚಿಂತೆ ಎಂಬುದೇ ಇಲ್ಲ, ನಿಚಿಂತೆ ಆಯಿತು ನನ್ನ ಜೀವನ ಅಂತ ಈತ ನಗರಿ ಪಟ್ಟಣಕ್ಕೆ ತೆರಳಿದ. ಅರಮನೆಯ ತೊಟ್ಟಿಲ ಅರಣ್ಯಕ್ಕೆ ನಡೆಯಿತು. ಅವರು ತಲೆ ಮ್ಯಾಗ ಹೊತ್ತುಕೊಂಡು ಕೊದಲಿಗಿ ನಂದನವನ ಕಾಡರುದ್ರ ಭೂಮಿ ಅಂತ ಬರ್ತದ್ರಿದು. ರಾಯಭಾಗ ತಾಲೂಕಿನಲ್ಲಿ ಬರದಾರ ಪುರಾಣ ಕರ್ತೃಗಳು. ಆ ಕೊದಲಿಗಿ ನಂದನವನ ಕಾಡರುದ್ರಿಗೆ ಬಂದ ರುದ್ರಭೂಮಿಗೆ ಬಂದ ಕೂಡಲೇ ದೈತ್ಯರಿಗೆ ಒಂದಿಷ್ಟು ಬಾಯಾರಿಕೆ, ಹಸುವೆ ಆಗ್ತಾ ಇದೆ. ಆದ ಕೂಡಲೇ ತೊಟ್ಟಿಲ ಕೆಳಗಿಳಿಸಿ ನೋಡುವ ತನಕ 2 ನಮನ ಬರ್ದಾರ ಮುಖ್ಯ. ತೊಟ್ಟಿಲದೋಳು ಸೂರಮ್ಮ ದೇವಿ ಎಡಿ ಮಾಡಿ 4 ಮೂಲಿಗೆ ಇಟ್ಟಾಳ ತೊಟ್ಲಾಗ, ಮಗುವಿಗೆ ಅದನ್ನ ಆಹಾರವಾಗಲಿ ಅಂತೇಳಿ, ಪ್ರಸಾದವಾಗಲಿ ಅಂತ ಒಂದ್ ಕಡೆ ಬರ್ದಾರ. ಇವರು ನೀರಿನ ದಾಹವನ್ನ ತೀರಿಸಿಕೊಳ್ಳುವ ಸಲುವಾಗಿ ತಲೆ ಮ್ಯಾಲಿರುವಂತ ತೊಟ್ಟಿಲ ಕೆಳಗಿಟ್ಟು ಬಾವಿ ಒಳಗೆ ಹೋಗಿ ನೀರು ಕುಡಿದು ಬರಬೇಕಂತ ಹೋಗಿದ್ದಾರೆ. ಅಲ್ಲಿ ಆ ಪರಮಾತ್ಮನ ಅವರಿಗೆಲ್ಲ ಶಾಪದಿಂದ ನೀರು ಕುಡಿದು ರಕ್ತಕಾರಿ ಅವರ ಅಲ್ಲೇ ಪ್ರಾಣ ತ್ಯಾಗ ಮಾಡಿದರು ಅಂತನೂ ಕೂಡ ಬರೆದಿದ್ದಾರೆ. ಇನ್ನೊಂದು ಕಥೆ ಏನ್ ಹೇಳ್ತದಂತಂದ್ರೆ, ತಾಯಿ ಸೂರಮ್ಮ ಕಟ್ಟಿದ ಬುತ್ತಿಯನ್ನ ಮಗ ಬೀರಪ್ಪನ ತೊಟ್ಟಿಲದೊಳಗಿದ್ದದ್ದೇ ಇವರು 4 ಜನ ಸ್ವೀಕಾರ ಮಾಡಿದ ಬಳಿಕ, ಅನ್ನ ಸ್ವೀಕಾರ ಮಾಡಿದ ಬಳಿಕ, ಆ ನೀರನ್ನು ಕುಡಿದ ಬಳಿಕ ಇವ್ರಿಗೇನಾತು ಅಂತಂದ್ರೆ ಮನಸ್ಸು ಪರಿವರ್ತನ ಆಯಿತು, ಬದಲಾಯಿತಂತ. ಆ ಪ್ರಸಾದ ಸ್ವೀಕಾರ ಮಾಡಿದ ಕೂಡಲೇ ಏನ್ ಬದಲಾಯಿತಂದ್ರೆ, ಕಳವಿ ನಾರಾಯಣ ಗೌಡನ ಕಡೆಯಿಂದ ಲಂಚ ತಗೊಂಡು ಈ ಮಗನ ಹತ್ಯೆ ಮಾಡಬೇಕಂತೇನೆ ಪ್ರಯತ್ನ ಮಾಡಿದರಲ್ಲ, ಅವ್ರಿಗೇನಾತಂತ, ಆ ತಾಯಿ ಮಗುವಿಗಾಗಿ ಅನ್ನ ಇಟ್ಟಿದ್ದು ನಾವು ತಿಂದು ಸಂತೋಷ ಪಟ್ಟಿವಿ, ಅನ್ನ ತಿಂದವರ ಮಗನಿಗೆ ಕೇಡ ಹ್ಯಾಂಗ ಬಗೆಯುವುದು, ಅನ್ನಕ್ಕಿದವರ ಮನೆಗೆ ಕೇಡ ಹೆಂಗ ಬಗೆಯುವುದು ಅಂತ ಹೇಳಿ ಅವರಂತಾರ, ಈ ಮಗನನ್ನ ನಮ್ಮ ಕೈಯಾರೆ ಪ್ರಾಣ ಹೊಡೆಯುವುದು ಬೇಡ, ಅರಣ್ಯದಲ್ಲೇ ಬಿಟ್ಟು ಹೋಗೋನು, ಆ ಶಿವನೇ ಕಾಪಾಡಬೇಕು. ಆ ಬಳಿಕ ಆ ಕಳವಿ ನಾರಾಯಣ ಗೌಡ ಹೋಗಿದ ಕೂಡಲೇ ಮಗುವಿನ ಬಟ್ಟೆಗಳನ್ನು ತೋರಿಸ್ಬೇಕಾಗ್ತದಂತ ಒಬ್ಬ ಮಾತಾಡ್ದ. ಹೌದೌದು, ಸತ್ಯ ಸತ್ಯ, ನೀನು ಮಾತು ಸತ್ಯ. ನಾವು ಹಂಗ ಹೋದ್ರೆ ಮಗನ ಜೊತೆಯಲ್ಲಿ ನಮಗೂ ಕೂಡ ಪ್ರಾಣದಂಡನ ಶಿಕ್ಷೆ ಕೊಡ್ತಾನಂತ ಹೇಳಿ ಅವರೊಬ್ರಿಗೊಬ್ರೆಲ್ಲ ಮಾತಾಡಿದ್ರು. ಚೇಚೆ ಇಂಥ ಕೆಲಸ ನನ್ನ ಕಡೆಯಿಂದನೂ ಆಗಲ್ಲ, ನನ್ನ ಕಡೆಯಿಂದನೂ ಆಗಲ್ಲ ಅಂತ ಮಾತಾಡಕ್ ಕೂತವ್ರು ಏನಂದ್ರು, ಒಬ್ಬ ಉಪಾಯ ಮಾಡ್ದ. ಇದೋ ಅರಣ್ಯ, ಇಲ್ಲಿ ಜಿಗಿಯುವ ಜಿಂಕೆ, ಹಾರುವ ಮೊಲ, ಅನೇಕ ಕಾಡು ಪ್ರಾಣಿಗಳು, ಅದರೊಳಗ ಒಂದು ಮೊಲವಾಗಲಿ ಚಿಗರೆಯಾಗಲಿ ನಾವು ಹೊಡೆಯೋಣ. ಕಾರಣ ನಮ್ಮಲ್ಲಂತೂ ಸಾಕಷ್ಟು ಆಯುಧಗಳದಾವ, ಖಡ್ಗದ, ಕೊಡ್ಲಿಯದ,
ತಲ್ವಾರದ ಸೂರ್ಯದ ಎಲ್ಲವೂ ಕೂಡ ಇದೆ. ಅಂಥ ಪ್ರಾಣಿಯನ್ನ ಹೊಡೆದು ಅದರ ರಕ್ತವೇ ನಾವು ತಗೊಂಡು ಹೋಗಿ ಮಹಾರಾಜನಿಗೆ ತೋರಿಸಿದ್ರಾಯಿತು ಅಂತ ದೈತ್ಯರು ಆ ಮಲವನ್ನ, ಅಷ್ಟೊತ್ತಿನೊಳಗೊಂದು ಮಲ ಓಡಿ ಬಂದ ಬಿಡುತ್ತಂತ, ಮಲವನ್ನ ಹೊಡೆದು ಅದರ ರಕ್ತ ಒಂದು ಡೊಣ್ಣಿಯೊಳಗೆ ಹಿಡ್ಕೊಂಡು ಮಗನ ಬಟ್ಟಿಯೆಲ್ಲ ತೊಯಿಸಿ ನಗರಿ ಪಟ್ಟಣದವರೆಗೆ ತೆಗೆದು ಹೋಗ್ತಾ ಇದ್ದಾರೆ. ಈ ಮಗು ಅರಣ್ಯದಲ್ಲಿರುತ್ತದೆ. ನಾವೇನು ಅವಂಗ ಗುಡಿಯಾಗ ಕೂಡಿಸ್ಕೊಂಡು ಪೂಜೆ ಮಾಡ್ತೀವಲ್ಲ, ಈತನು 12 ದಿನಗಳ ಮಗನಾಗಿದ್ದಾಗ ಕಾಡಿನೊಳಗೆ ತೊಟ್ಟಿಲ ಹೋಗಿ ಬೀಳುವಂತ ಪ್ರಸಂಗ ಬಂತು. ನಮ್ಮದೆಷ್ಟರದ ಹೇಳ್ರಿ, ಅಲ್ಲಿಯೂ ಸಹಿತ ಅವನಿಗೇನು ಆಗಲಿಲ್ಲ. ಯಾಕೆ? ಪುಣ್ಯ. ಅದರಾಗ ಪುಣ್ಯ ಬೇರೆ, ವರ ಪುಣ್ಯ ಬೇರೆ. ಬೀರದೇವರಿಗೆ ವರಪುಣ್ಯಧಾರಿ ಇದ್ದ, ವರಪುಣ್ಯವತಾರಿ ಇದ್ದ ಅಂತ ಮಹಾಪುರುಷನಿಗೆ ಶಿವ ಏನ್ ಮಾಡ್ತಾನೆ? ವಾಯುದೇವನಿಗೆ ಆಜ್ಞಾ ಮಾಡಿದ. ಘನಘೋರವಾಗಿರತಕ್ಕಂಥ ಗಾಳಿಯನ್ನ ಅರಣ್ಯದಲ್ಲಿ ಬೀಸುವಾಗ ಬೀರದೇವರ ತೊಟ್ಲ ಏನಿಟ್ಟಿರಲ್ಲ, ಅದರ ಮ್ಯಾಲನ ಕಾಂಚಾಲ ಮರ ಅಂತ ಹೇಳಿ ವಿಶಾಲವಾಗಿ ಬೆಳೆದಿತ್ತು. ಆ ಗಾಳಿಯ ರಭಸಕ್ಕೆ ಹೊಡೆತಕ್ಕ ಆ ಗಿಡದ ಟೊಂಗೆಗಳು ನೆಲಕ್ಕೆ ಅಪ್ಪಳಿಸೋದು, ಮ್ಯಾಲು ಹೋಗುದು, ನೆಲಕ್ಕೆ ಅಪ್ಪಳಿಸೋದು, ಮ್ಯಾಲು ಹೋಗೋದ್ರೊಳಗೆ ಒಂದು ಟೊಂಗೆ ಹೋಗಿ ತೊಟ್ಟಿಲದ ಹಗ್ಗದಾಗ ಸೇರಿ ಭೂಮಿ ಮ್ಯಾಲಿರುವಂತ ತೊಟ್ಟಿಲ ಗಿಡಕ್ಕೆ ಹೋಗಿ ಚೋತಾಡ್ಲಿಕ್ಕತ್ತು. ದೇವರ ಕೃಪೆ ನೇತಾಡಕತ್ತು. ಈ ಕಡೆ ನಗರಿ ಪಟ್ಟಣಕ್ಕೆ ಇವರೆಲ್ಲ ಹೋಗಿ ಆ ರಾಜನಿಗೆ, ನಾರಾಯಣ ಗೌಡ್ರಿಗೆ ಹೇಳ್ತಾ ಇದ್ದಾರೆ, ಪ್ರಭು ನೀವು ಹೇಳಿದಂತೆ ಆ ಮಗುವನ್ನ ನಾವು ಈ ಅಸ್ತ್ರಗಳಿಂದ ಶಸ್ತ್ರಗಳಿಂದ ನುಚ್ಚು ನೂರಾಗಿ ಮಾಡಿ ಹದ್ದು ನಾಯಿ ನರಿಗಳಿಗೆಲ್ಲ ಹಂಚಿ ಅವನ ಬಟ್ಟಿ ತಗೊಂಡು ಬಂದೀವಿ, ಇದು ರಕ್ತ ನೋಡಿ ಅಂತಂದಾಗ ಆತ ಉಸುಲು ಬಿಟ್ಟ. ಇನ್ನ ಉಸುಲು ಹಿಡ್ಕೊಂಡಿದ್ದಾವ. ಅವಾಗ ಉಸುಲು ಬಿಟ್ಟೆ ಅಂತಾನ, ಹೋಯ್ತು ನನ್ನ ಮ್ಯಾಗಿನ ಪೀಡ, ನನ್ನ ಕಾಡಾಟ. ಇನ್ಮೇಲೆ ನಾನು ಗಂಡು ಹೊಡೆಯಲಿ ಹೆಣ್ಣು ಹೊಡೆಯಲಿ, ಯಾವ ಚಾಂಡಾಲ್ ನನ್ನ ಮಗ ಬಂದು ನನ್ನ ಮಗಳ ಮಗ ನನ್ನ ನೋಡಾಮ ಅಂತ ಹಿಂಗ ಗರುವಲಿ ಮಾತಾಡಕತ್ತ. ಇವರು ಹೇಳಿದ್ರು, ಪ್ರಭುಗಳೇ ಈ ರಕ್ತ ಎಲ್ಲಿ ಚೆಲ್ಲಬೇಕು ಅಂತ ಕೇಳಿದಾಗ ಆ ದುಷ್ಟ ಹೇಳ್ತಾನೆ, ನಗರಿ ಪಟ್ಟಣದ ನಾರಾಯಣಗೌಡ ಹೇಳ್ತಾನ, ಆ ರಕ್ತ ಎಲ್ಲಿ ಚೆಲ್ಲಬೇಡ್ರಿ, ನಾ ಎಲ್ಲಿ ಚಪ್ಪಲ್ ಕಳಿತೀನಿ. ಹೆಂಗ್ ಮಾಡುದು ನೋಡ್ರಿ, ನಾ ಎಲ್ಲಿ ಕಾಲನ ಕಳಿತೀನಿಲ್ಲ ಕಾಲ್ಮರಿಗಳು, ಆ ಚಪ್ಪಲ ಕಳಿಯುವ ಜಾಗ ಒಂದು ದೀಡಮಳ ಹಾಕ್ರಿ, ಅದರ ಒಳಗ ಹಾಕ್ರಿ, ಮಣ್ಣಿಟ್ಟು ಅದರ ಮ್ಯಾಲ ನನ್ನ ಚಪ್ಪಲ್ ಕಳಿತೀನಿ ಅಂದ ದುಷ್ಟ. ಆಯಿತು ಅಂತಂದ್ರು. ಅವ್ರು ಹೇಳದಂಗ ರಕ್ತದೇನು ಬೀರಪ್ಪಂದಿತ್ತೇನು? ಕಣ್ಣಿಲ್ಲದ ಕುರುಡು ಸುಳೆ ಮಗ ಅವ. ಹಂಗೆ ಏನು ಮಾಡಬೇಕು? ಮದ ಅಂತಿದ್ರಿ ಬಾಡ್ರಿ ಅವ. ಅದು ಅಧಿಕಾರ ಸಂಪತ್ತು, ಅಧಿಕಾರನ ಹಂಗ ಇರ್ತೈತಿ, ಅದು ಹಂಗೆ ಮಾಡಕ್ ಹಸ್ತೈತಿ. ಅದು ವಿನಾಶ ಕಾಲೇ ವಿಪರೀತ ಬುದ್ಧಿ ಅನ್ನುವಂಗ ಅಲ್ಲಿ ಮಾಡಿಟ್ರು. ಆ ಬಳಿಕ ಸಂತೋಷ ಆಯ್ತು ಅವನಿಗೆ. ಆದ್ರ ಈ ಮಗು ರುದ್ರ ಭೂಮಿ ಒಳಗ ಕಾಂಚಾಳ ಮರಕ್ಕೆ ಆ ತೊಟ್ಟಿಲ ತೂಗುತ್ತಾ ಇತ್ತು. ಮೊನ್ನೆ ಹೇಳಿನೆಲ್ಲ, ವೀರಭದ್ರೇಶ್ವರನ ಪರಮ ಶಿಷ್ಯನಾಗಿರತಕ್ಕಂಥ ಯಾರೇ ಅವನ ಹೆಸರ? ಯವ್ವ ಬಂದಿರೇನು? ಇವತ್ತೇ ಬಂದಿರಿ? ಶಿವಗೇನಿ ಸಿದ್ಧ. ಅವನಿಗೆ ಶಿವ ಏನಾಜ್ಞೆ ಮಾಡ್ಯಾನ? ವೀರಭದ್ರ ಬೀರದೇವರಾಗ್ತಾನ, ನೀನು ಗಿಳಿರಾಮನ. ದುಷ್ಟನಾದ, ದುರುಳನಾದ, ಮಹಾಪಾಪಿಯಾದ, ಅಧರ್ಮಿಯಾಗಿರತಕ್ಕಂಥ
ಕಳವಿ ನಾರಾಯಣ ಗೌಡನ ಕಪಟ ಕಾರಸ್ಥಾನಕ್ಕಾಗಿ ಅರಮನೆಯೊಳಗಾಡುವಂತ ಬಂಗಾರದ ತೊಟ್ಟಿಲ ದೈತರ ತಲಿಮೆ ಕೊಟ್ಟು ಅರಣ್ಯಕ್ಕೆ ತಳ್ತಾ ಇದ್ದಾನೆ. ಆ ಸಮಯದಲ್ಲಿ ಅವನ ತೊಟ್ಟಿಲದ ಮೇಲೆ ನೀನು ಹಾಡನ್ನ ಹಾಡು ಅಂತೇಳಿ ಗಿಳಿರಾಮಾಗಿ ಹಾಡುವಂತ ಆಶೀರ್ವಾದ ಮಾಡಿದ್ದಾನೆ. ಆ ಸಮಯಕ್ಕೇನೆ ಆ ಶಿವಿಗೆ ನಿಷಿದ್ಧ ಗಿಳಿ ಅವತಾರ ತಗೊಂಡು ಆ ತೊಟ್ಲಕ್ಕೆ ಹಾಡಕ್ಕೆ ಶುರು ಮಾಡ್ತಾನೆ. ಈಗ ನಾವು ತೊಟ್ಟಲದೊಳಗ ಗಿಣಿಗಳು ಎಲ್ಲ ಕಟ್ಟೋದು ಕಾರಣ ಏನ್ರಿ ಇದೆಲ್ಲ? ಅಲ್ಲಿ ಗರುಡ, ಬಳಿಕ ನವೀಲ, ಆ ಬಳಿಕ ಗಿಣಿರಾಜ, ಅನೇಕ ಪಕ್ಷಿಗಳು, ಹಂಸ ಪಕ್ಷಾದಿಗಳೆಲ್ಲ ಆ ಮಗುವಿನ ಮೇಲೆ ಹಿಂಗೆ ತಮ್ಮ ರೆಕ್ಕೆಗಳನ್ನು ಎತ್ತಿ ನೆರಳು ಕೊಡ್ತಿದ್ದುವಂತ. ಏಳ ಹೆಡೆ ಆದಿಶೇಷ ನೆರಳು ಮಾಡಿದನಂತ. ಆ ಬಳಿಕ ಗಿಳಿರಾಮ ಜೋಗುಳ ಹಾಡ್ತಾ ಇದ್ದಾನಂತ. ನಂತರ ಇವೇನು ಕಂಟಿ ಇರುವಂತಿರ್ತಾವಲ್ಲ, ಕಪ್ಪು ಕಪ್ಪು ದಪ್ಪ ದಪ್ಪ ಇರುಗಳು, ಅವೆಲ್ಲ ಏನು ಮಾಡುದು ಅಂತ, ಇದು ದಟ್ಟವಾಗಿರ್ತಕ್ಕಂಥ ಅರಣ್ಯ. ಯಾರಾದರೂ ಕೂಡ ಈ ಮರವನ್ನು ಹತ್ತಿ ಶಿವಾಂಶ ಸಂಭೂತನಾಗಿರತಕ್ಕಂಥ ಸಿದ್ಧ ಬೀರನಿಗೆ ಅಪಾಯ ಆಯ್ದಿತ್ತು ಅಂತ ಇಡೀ ಕಾಂಚಾಳ ಮರದ ಬಡ್ಡಿ ತುಂಬ ಎಲ್ಲವೂ ಕೂಡ ಹಿಂಗೆ ಮೆತ್ತಿ ಬಿಟ್ಟು ಅಂತ. ಯಾರಾದರೂ ಬಂದು ಹಿಂಗೆ ಬೆಳ ಮಾಡಿದ್ರನ ಅವ್ರನ್ನ ಹರಿದೇ ಬಿಡ್ತಿದ್ದು ಅಂತ. ಮಗು ಅರಣ್ಯದೊಳಗಿರುವ ಸಮಯದಲ್ಲಿ ಜೇನನೊಣಗಳು ಅರಳಿದ ಪರಿಮಳ ಬೀಸುವ ಕುಸ್ಮದೊಳಗಿಂದ ಆ ಮಕರಂದವನ್ನು ತಂದು ಅಮೃತದ ಹನಿಯನ್ನು ತಯಾರಿಸಿ ಮಗುವಿನ ಬಾಯಿಯೊಳಗೆ ಹನೆ ಹನೆಯಾಗಿ ಹಾಕ್ತಾ ಜೋಗುಳ ಹಾಡೋದು. ಆ ಬಳಿಕ ನವಿಲ ಪಂಕ ಬೀಸೋದು, ಗಾಳಿ ಹೊಡೆಯುವುದು. ಆ ಬಳಿಕ ಆದಿಶೇಷ ನೆರಳು ಮಾಡೋದು. ಎಲ್ಲ ದೇವರಕ್ಷಣೆಯಾಗಿ ಮಗು ಕೊದಲಿಗೆ ನಂದನವನ ಕಾಡ ರುದ್ರ ಭೂಮಿ ಒಳಗ ಕಾಂಚಾಳ ಮರಕ್ಕೆ ಶಿವನ ಅನುಗ್ರಹದಿಂದ ಸಂತೋಷವಾಗಿದ್ದಾನೆ ಅಂತ ಇವತ್ತಿನ ಪುರಾಣ.